ದೇವಾದಿದೇವನೇ, ಜೀವ ಸಂಕುಲವನ್ನು ಪರಿಪಾಲಿಸುವಂಥ, ಯುಗಾಂತರಗಳಲ್ಲಿಯೂ ಜೀವಿಸುವಂಥ, ಈಗ ಬೇಗ ಬರುತ್ತೆ ನಿಮ್ಮದಾಗಿ ವಾಗ್ದಾನ ಮಾಡಿರುವಂಥ ಯೇಸುವೆ, ಯೇಸು ಎನ್ನುವಂಥ ನಾಮದಲ್ಲಿ ನಿಮಗೆ ಬಿಡುಗಡೆಯಾಗುವುದು, ಯೇಸು ಎನ್ನುವಂಥ ಹೆಸರನ್ನು ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆ, ಯೇಸುವಿನ ಹೆಸರಲ್ಲಿ ಸಂತೋಷ, ಯೇಸು ನಾಮದಲ್ಲಿ ಸಮಾಧಾನ, ಯೇಸು ನಾಮದಲ್ಲಿ ಆರೋಗ್ಯ, ಯೇಸು ನಾಮದಲ್ಲಿ ಪರಿಹಾರ. ಸ್ವಾಮಿ, ಶುಕ್ರವಾರದ ಸಾಯಂಕಾಲ ಮೇ ತಿಂಗಳ ಮೊದಲ ದಿವಸ ನಿನ್ನ ಪ್ರಸನ್ನತೆಯನ್ನು ಹುಡುಕುತ್ತಾ ಬಂದಿದ್ದೇವೆ. ಈ ತಿಂಗಳ ಆಶೀರ್ವಾದವನ್ನು ಬೇಡುತ್ತಾ ಬಂದಿದ್ದೇವೆ. ದೈನ್ಯದಿ ನಿನ್ನನ್ನು ಅಡ್ಡ ಬಿದ್ದು ಪ್ರಾರ್ಥಿಸ್ತೇವೆ. ಹಳೆಯದನ್ನು ನೆನಪಿಸಿಕೊಂಡು ಕೊರಗುವಂಥ ಮನಸ್ಸುಗಳಿಗೆ, ಆಗಿರುವಂಥದ್ದನ್ನು ಯೋಚಿಸಿ ಕಂಗಾಲಾಗಿರುವ ಹೃದಯಗಳಿಗೆ ಹೊಸ ತಿಂಗಳ ಆಶೀರ್ವಾದ, ಹೊಸ ತಿಂಗಳ ಭರವಸೆ, ಹೊಸ ತಿಂಗಳ ನಿರೀಕ್ಷೆ ಪವಿತ್ರಾತ್ಮನ ಮೂಲಕ ಸುರಿಯ ಮಾಡು. ನೀನಿಲ್ಲದೆ ಏನೂ ಇಲ್ಲ, ಎಲ್ಲವೂ ನಿನ್ನ ಚಿತ್ತ ಸ್ವಾಮಿ. ಈ ಹೊಸ ತಿಂಗಳಲ್ಲಿ ಕರ್ತನೆ, ಶುಭವಾರ್ತೆಗಳ ಮೂಲಕ ನಮ್ಮ ಸಾಮಾಜಿಕ ಜೀವನ, ನಮ್ಮ ಆರ್ಥಿಕವಾದ ಜೀವನ, ನಮ್ಮ ಆಧ್ಯಾತ್ಮಿಕವಾದ ಜೀವನ, ಅದರಲ್ಲೂ ವಿಶೇಷವಾಗಿ ನಮ್ಮ ಸಭಾ ಜೀವನ ನಿನ್ನ ಮಹಿಮೆಗಾಗಿ, ನಿನ್ನ ಸೇವೆಯ ದಾರಿಯಲ್ಲಿ ನಡೆಯುವಂತೆ ಪುನರುತ್ಥಾನಗೊಂಡಿರುವಂಥ ನಿನ್ನ ದರ್ಶನಗಳಿಂದ ನಮ್ಮನ್ನು ಸಂಧಿಸಬೇಕೆಂದು ಪ್ರಾರ್ಥಿಸ್ತೇವೆ. ನೀನು ನಮ್ಮ ದೇವರು ಎಂಬುದಕ್ಕಾಗಿ ಸಂತೋಷ ಪಡ್ತೇವೆ. ಕೇಳಿಕೊಂಡಂತೆ ಈ ವಾಕ್ಯಗಳು ಅನೇಕರ ಮನಸ್ಸುಗಳನ್ನು ಸಂತೈಸಲಿ. ಬೇಡಿದಂತೆ ಅನೇಕರ ಪ್ರಶ್ನೆಗಳಿಗೆ, ಗೊಂದಲಗಳಿಗೆ ಉತ್ತರವನ್ನು ನೀಡಲಿ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ಪರಲೋಕದ ತಂದೆಯೇ, ಆಮೆನ್. ಕ್ರಿಸ್ತನ ಅತಿ ಪರಿಶುದ್ಧವಾದಂಥ ಹೆಸರಲ್ಲಿ ಈ ಶುಕ್ರವಾರದ ಸಾಯಂಕಾಲ ಮೇ ತಿಂಗಳ ಮೊದಲನೆಯ ದಿವಸ ನಿಮ್ಮೊಟ್ಟಿಗೆ ವಾಕ್ಯವನ್ನು ಹಂಚಿಕೊಳ್ಳುವುದಕ್ಕಾಗಿ, ಆರಾಧನೆಯ ಮೂಲಕ ಬಲಪಡಿಸುವುದಕ್ಕಾಗಿ ನಾನು ಅತ್ಯಂತ ಸಂತೋಷವುಳ್ಳವನಾಗಿದ್ದೇನೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ಕೂಡ ಕರ್ತನ ನಾಮದಲ್ಲಿ ನಿಮ್ಮ ಪರಿಸ್ಥಿತಿಗಳಲ್ಲಿ, ನಿಮ್ಮ ಸ್ಥಿತಿಗತಿಗಳಲ್ಲಿ ದೇವರ ವಾಕ್ಯ ಮಾತಾಡಲಿ, ಕಾರ್ಯ ಮಾಡಲಿ ಎಂಬುದಾಗಿ ಹಾರೈಸ್ತೇನೆ. ಹೊಸ ತಿಂಗಳು ಅನೇಕ ವಿಧವಾದಂಥ ನಿರೀಕ್ಷೆಗಳ ಮೂಲಕ ನಮ್ಮ ಮುಂದೆ ಇದೆ. ಬಹುಶಃ ಅನೇಕರಿಗೆ ಹೊಸ ತಿಂಗಳ ಆಸೆ, ಹೊಸ ತಿಂಗಳ ಕನಸು, ಹೊಸ ತಿಂಗಳ ನಿರೀಕ್ಷೆಗಳು ಭಾಳಷ್ಟಿದೆ. ಇನ್ನು ಅನೇಕರಿಗೆ ಹಳೆಯ ತಿಂಗಳಲ್ಲಿ ಆದಂಥ ಕಹಿಯ ಘಟನೆಗಳನ್ನು ಮರೆತು ಹೇಗಾದರೂ ಮಾಡಿ ಕರ್ತನ ಸಹಾಯದಿಂದ ಈ ಮೇ ತಿಂಗಳಲ್ಲಿ ದೇವರ ಕೃಪೆಯನ್ನು ಹೊಂದಿಕೊಳ್ಳಬೇಕು ಎನ್ನುವಂಥ ಅನೇಕ ಪ್ರಾರ್ಥನೆಗಳಿದೆ. ಸೊ ಪ್ರಾರ್ಥನೆಗಳನ್ನು ಮಾಡುತ್ತಿರುವಂಥವರಿಗೆ, ಹೊಸ ತಿಂಗಳ ನಿರೀಕ್ಷೆಯಲ್ಲಿರುವಂಥವರಿಗೆ, ಅನೇಕ ಹೋರಾಟಗಳ ನಡುವೆ, ಗೊಂದಲಗಳ ನಡುವೆ, ಅನೇಕ ತೊಂದರೆಗಳ ನಡುವೆ ಸಿಲುಕಿಕೊಂಡಿರುವಂಥವರಿಗೆ ಇಂದಿನ ದೇವರ ವಾಕ್ಯ ಮಾತಾಡ್ತದೆ. ನಿಮ್ಮ ಜೊತೆಯಲ್ಲಿ ಸ್ವಾಮಿ ಪ್ರಯಾಣ ಮಾಡುತ್ತಾನೆ. ನಿಮ್ಮ ಜೊತೆಯಲ್ಲಿ ಕರ್ತನು ಎಲ್ಲವುಗಳನ್ನು ದಯಪಾಲಿಸಿಕೊಡುವುದಕ್ಕಾಗಿ ಬರುವಂಥವನಾಗಿದ್ದಾನೆ. ನಿಮ್ಮ ಸಂದರ್ಭ, ಅವಶ್ಯಕತೆಗಳು, ನಿಮ್ಮ ಪ್ರಾರ್ಥನೆಗಳು ಕರ್ತನಿಗೆ ಯಾವಾಗಲೂ ಕೂಡ ಕೇಳಿಸುವಂಥವುಗಳಾಗಿದೆ. ಸ್ವಾಮಿ ನಿಮ್ಮ ಜೀವಿತದಲ್ಲಿ ಕಾರ್ಯಗಳನ್ನು ಮಾಡುವಂಥವನಾಗಿದ್ದಾನೆ. ಪ್ರೀತಿಯುಳ್ಳ ದೇವರ ಮಕ್ಕಳೇ, ಸಮುವೇಲನ ಮೊದಲ ಪುಸ್ತಕ 17ನೇ ಅಧ್ಯಾಯ ವಚನ 1ರಿಂದ 11 ಭಾಗದಲ್ಲಿ ನಮ್ಮೆಲ್ಲರಿಗೂ ಕೂಡ ಬಹಳ ಚಿರಪರಿಚಿತವಾದಂಥ ಒಂದು ಕಥೆ ಇದೆ. ಅದು ಕಥೆಯಲ್ಲ, ಚರಿತ್ರೆಯಲ್ಲಿ ನಡೆದಂಥ ಒಂದು ಘಟನೆ. ದಾವೀದನು ಗೊಲ್ಯಾತನನ್ನು ಕೊಂದದ್ದು ಎನ್ನುವಂಥ ಒಂದು ರಣವೀರನ
ಒಬ್ಬ ಚರಿತ್ರೆಯಲ್ಲಿ ಗುರುತಿಸಿಕೊಂಡಂಥ ಯವನಸ್ಥನ ಕಥೆಯನ್ನು ನಾವು ಕಾಣುತ್ತೇವೆ. ಪ್ರಿಯರೇ, ಮನುಷ್ಯ ಎನ್ನುವಂಥ ಈ 3 ಅಕ್ಷರದ ಜೀವಿ ದೇವರು ಎನ್ನುವಂಥ ಅಕ್ಷರದ ಶಕ್ತಿಯ ಪ್ರತಿರೂಪ. ಜನನ ಎನ್ನುವಂಥ 3 ಅಕ್ಷರದ ಮೂಲಕ ಈ ಧರಣಿ ಎನ್ನುವಂಥ 3 ಅಕ್ಷರದ ಒಳಗೆ ಪ್ರವೇಶ ಮಾಡ್ತಾನೆ. ಜನನದ ನಂತರ ಜೀವನ ಎನ್ನುವಂಥ 3 ಅಕ್ಷರದಲ್ಲಿ ಎಲ್ಲವುಗಳನ್ನು ಅನುಭವ ಮಾಡ್ತಾನೆ. ಪ್ರಿಯರೇ, ಆ ಜೀವನದ ಹಾದಿಯಲ್ಲಿ ಸುಖಗಳನ್ನು, ದುಃಖಗಳನ್ನು, ನೋವುಗಳನ್ನು, ನಲಿವುಗಳನ್ನು, ಚಿಂತೆಗಳನ್ನು, ಸಂತೋಷಗಳನ್ನು, ಕುಟುಂಬಗಳನ್ನು, ಮಕ್ಕಳನ್ನು, ಆಸ್ತಿಯನ್ನು, ಕೆಲಸವನ್ನು ಅಂತೂ ಎಲ್ಲವನ್ನು ನೋಡುತ್ತಾನೆ. ಈ ಜೀವನ ಎನ್ನುವ 3 ಅಕ್ಷರದೊಳಗೆ ಜೀವಿಸುತ್ತಿರುವಾಗಲೇ ಸಮಸ್ಯೆ ಎನ್ನುವಂಥ 3 ಅಕ್ಷರದೊಳಗೆ ಬೀಳುತ್ತಾನೆ. ಜೀವನದ ದೋಣಿಯ ಪ್ರಯಾಣದಲ್ಲಿ ಸಮಸ್ಯೆ ಎನ್ನುವಂಥ 3 ಅಕ್ಷರಗಳು ಬರುವಾಗ ಅವನ ನಂಬಿಕೆ ಅನೇಕ ಸಾರಿ ಅಲುಗಾಡುತ್ತದೆ. ಅವನ ವಿಶ್ವಾಸಗಳು ಅನೇಕ ಸಾರಿ ಹೊರೆ ಹಚ್ಚುತ್ತದೆ. ದೇವರ ಮೇಲಿಟ್ಟಿರುವಂಥ ಭಕ್ತಿ, ದೇವರ ನಾಮದಲ್ಲಿ ಮಾಡುವಂಥ ಪ್ರಾರ್ಥನೆಗಳು ಅನೇಕ ವೇಳೆ ಅವನಲ್ಲಿ ನಿರಾಸೆಯನ್ನು ತರುವಂಥದ್ದಾಗಿದೆ. ಕಾರಣ ಎರಗಿ ಬರುವಂಥ ಕಷ್ಟಗಳು. ಜೀವನದ 3 ಅಕ್ಷರದ ನಡುವೆ ಸಮಸ್ಯೆ ಎನ್ನುವಂಥ 3 ಅಕ್ಷರದೊಳಗೆ ಸಿಲುಕಿಕೊಂಡ ಮಾನವ ಕೊನೆಗೆ ಮರಣ ಎನ್ನುವಂಥ 3 ಅಕ್ಷರದ ಮೂಲಕ ಇಹಲೋಕದ ಯಾತ್ರೆಯನ್ನು ಮುಗಿಸ್ತಾನೆ. ಪ್ರೀತಿಯುಳ್ಳ ದೇವರ ಮಕ್ಕಳೇ, ಜನನ, ಜೀವನ, ಮರಣ ಇವುಗಳ ಒಡೆಯನು ದೇವರು. ಜನನ, ಜೀವನ, ಮರಣ ಇವುಗಳ ಒಡೆಯನು ದೇವರು. ಎಲ್ಲವೂ ಕೂಡ ನಡೆಯುತ್ತದೆ. ದೇವರ ಆಜ್ಞೆಯಂತೆ ಪ್ರತಿಯೊಂದೊಂದು ಕೂಡ ಸಾಗುತ್ತದೆ. ದೇವರ ಅಪ್ಪಣೆ ಇಲ್ಲದೆ, ದೇವರ ಚಿತ್ತವಿಲ್ಲದೆ ಯಾವುದು ಕೂಡ ನಡೆಯಲಿಕ್ಕೆ ಸಾಧ್ಯವಿಲ್ಲ. ಅನೇಕ ಸಾರಿ ಅಂದುಕೊಳ್ತೇವೆ ಅದು ಆಕಸ್ಮಿಕ, ಅನೇಕ ಸಾರಿ ಅಂದುಕೊಳ್ತೇವೆ ಅಪಘಾತ, ಅನೇಕ ಸಾರಿ ಅಂದುಕೊಳ್ತೇವೆ ಹೋರಾಟ, ಅನೇಕ ಸಾರಿ ಅಂದುಕೊಳ್ತೇವೆ ಇದು ನನ್ನ ನಂಬಿಕೆಯನ್ನು ಪರೀಕ್ಷೆ ಮಾಡುವುದಕ್ಕಾಗಿ ಬಂದಿದೆ. ಯಾವ ಸಂಗತಿಗಳು, ಯಾವ ಘಟನೆಗಳು ನಡೆದರೂ ಅದರಲ್ಲಿ ದೇವರ ಚಿತ್ತವಿರುತ್ತದೆ. ಅದನ್ನು ಅರ್ಥ ಮಾಡಿಕೊಳ್ಳೋಣ. ಯಾವುದೇ ಘಟನೆಗಳು, ಯಾವುದೇ ವಿಷಯಗಳು ನಮ್ಮನ್ನು ನಮ್ಮ ಜೀವನದ ಯಾತ್ರೆಯಲ್ಲಿ, ನಂಬಿಕೆಯಲ್ಲಿ ಬಲಗೊಳಿಸುವುದಕ್ಕಾಗಿಯೇ ಬರುವಂಥದ್ದಾಗಿದೆ. ಯಾಕಂದರೆ ದೇವರ ಚಿತ್ತ ನನ್ನ ಮತ್ತು ನಿಮ್ಮ ಜೀವಿತಗಳಲ್ಲಿ ನೆರವೇರುವಂಥದ್ದಾಗಿದೆ. ಪ್ರಿಯರೇ, ಈ ಜೀವನದ ಪ್ರಯಾಣ ಅನೇಕ ಸಾರಿ ನಾವು ಆಲೋಚನೆ ಮಾಡಿಕೊಳ್ಳುವಂಥ ರೀತಿಯಲ್ಲಿ ಸಾಗುವುದಿಲ್ಲ. ಮನುಷ್ಯನ ದೊಡ್ಡ ಬಲಹೀನತೆ ಏನೆಂದರೆ ಆಲೋಚನೆಗಳ ಮೂಲಕ, ತನ್ನ ಜ್ಞಾನ ಹೊರತಲಾಂತುಗಳ ಮೂಲಕ, ತನ್ನ ಯೋಜನೆಗಳ ಮೂಲಕ ಜೀವನವನ್ನು ರೂಪಿಸಿಕೊಳ್ತಾನೆ. ಅವನದೇ ಆದಂಥ ಅನೇಕ ಪ್ಲ್ಯಾನ್ಗಳನ್ನು ಮಾಡಿಕೊಳ್ತಾನೆ. ಈ ತಿಂಗಳಿಗೆ ಈ ರೀತಿಯಾದ ಪ್ಲ್ಯಾನ್, ಈ ವರ್ಷಕ್ಕೆ ಈ ರೀತಿಯಾದಂಥ ಪ್ಲ್ಯಾನ್, ಅಥವಾ ಮಕ್ಕಳ ಸಲುವಾಗಿ, ಕೆಲಸದ ಸಲುವಾಗಿ, ಕುಟುಂಬದ ಸಲುವಾಗಿ ಅನೇಕ ಪ್ಲ್ಯಾನ್ಗಳನ್ನು ಮಾಡಿಕೊಳ್ತಾನೆ. ಪ್ರಿಯರೇ, ಅನೇಕ ಸಾರಿ ಆಲೋಚನೆಗಳನ್ನು ಮಾಡಿಕೊಳ್ಳುವಾಗ, ಈ ರೀತಿಯಾದಂಥ ಯೋಜನೆಗಳನ್ನು ಮಾಡಿಕೊಳ್ಳುವಾಗ ಯಾವಾಗಲೂ ಜ್ಞಾಪಕದಲ್ಲಿಟ್ಟುಕೊಳ್ಳಬೇಕು, ನಮ್ಮ ಆಲೋಚನೆಗಳು, ನಮ್ಮ ಪ್ಲ್ಯಾನ್ಗಳು, ನಮ್ಮ ಯೋಜನೆಗಳು ನೆಪ ಮಾತ್ರ. ನಾವು ಏನನ್ನ ಮಾಡಿಕೊಂಡರೂ, ನಾವು ಎಷ್ಟೇ ವಿಧವಾದ ರೀತಿಯಲ್ಲಿ ಸಿದ್ಧತೆಗೊಂಡರೂ, ನಾವು ಮಾಡಿಕೊಳ್ಳುವಂಥದ್ದು, ನಾವು ಕೇಳಿಕೊಳ್ಳುವಂಥದ್ದು ಕರ್ತನ ಚಿತ್ತದಲ್ಲಿ ಇಲ್ಲದೆ ಹೋದರೆ ಅವುಗಳನ್ನು ನಾವು ಪಡಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಒಂದು ವೇಳೆ ಪ್ರಯತ್ನ ಮಾಡಿದರೂ ಸೋಲುತ್ತೇವೆ. ಒಂದು ವೇಳೆ ಅವುಗಳಿಗೆ ಕೈ ಹಾಕಿದ್ದರೆ ನಾವು ಗೆಲುವನ್ನು ಕಾಣಲಿಕ್ಕೆ ಸಾಧ್ಯವಿಲ್ಲ. ಈ ರೀತಿ ಅನೇಕ ಘಟನೆಗಳು ಮುಂದೆ ಮುಂದೆ ಹೋಗುವಾಗ ಪ್ರಿಯರೇ, ನಾವು ಸೋಲುಗಳನ್ನು ನೋಡುತ್ತೇವೆ. ಅನೇಕ ವೇಳೆ ಕೆಳಗೆ ಬೀಳುತ್ತೇವೆ. ಅನೇಕ ವೇಳೆ ನಮ್ಮ ಯೋಜನೆಗಳು ನೆರವೇರದೇ ಇದ್ದದ್ದಾಗ ನಾವು ಕುಗ್ಗಿ ಬೀಳ್ತೇವೆ, ನಿರಾಶೆಗೆ ಒಳಗಾಗ್ತೇವೆ. ಈ ರೀತಿಯಾದಂಥ ಸ್ಥಿತಿಗತಿಗಳಲ್ಲಿ ನಮಗೆ ಚಿಂತೆ ಮತ್ತು ಅನೇಕ ವಿಧವಾದಂಥ ಯೋಚನೆಗಳು ಕಾಡುತ್ತವೆ. ಹೇಗೆ ಮುಂದೆ ಹೋಗುವಂಥದ್ದು, ಹೇಗೆ ಜೀವಿಸುವಂಥದ್ದು, ಇದರಿಂದ ಹೊರಗೆ ಬರುವಂಥದ್ದು ಹೇಗೆ? ಈ ರೀತಿಯ ಆಲೋಚನೆಗಳಲ್ಲಿ ಮನುಷ್ಯನ ಜೀವನ ಸಾಗುತ್ತದೆ. ಇದೇ ರೀತಿಯ ಆಲೋಚನೆ, ಚಿಂತೆಗಳಲ್ಲಿ ಇಂದಿನ ವಾಕ್ಯ ಭಾಗ ನಮ್ಮೊಂದಿಗೆ ಮಾತಾಡ್ತದೆ. ನಾವು ಮಾತ್ರವಲ್ಲ, ನಮ್ಮ ಪೂರ್ವಿಕರಾದಂಥ ಇಸ್ರಾಯೇಲರು ಕೂಡ ಇದೇ ರೀತಿಯ ಚಿಂತೆಯಲ್ಲಿದ್ದರು. ಅವರ ಮುಂದೆ ಒಂದು ಸಮಸ್ಯೆ ಇತ್ತು ಪ್ರಿಯರೇ. ಆ ಸಮಸ್ಯೆ ಕೇವಲ ಈ ತಿಂಗಳು, ಈ ವರ್ಷ ಇರುವಂಥದ್ದು ಮಾತ್ರವಲ್ಲ, ಆ ಸಮಸ್ಯೆ ಅವರ ಅಸ್ಮಿತೆಯ ಸಮಸ್ಯೆ ಆಗಿತ್ತು. ಅದೊಂದು ಐಡೆಂಟಿಟಿಯ ಸಮಸ್ಯೆಯಾಗಿತ್ತು. ಏನದು ಐಡೆಂಟಿಟಿ ಅಂದರೆ, ಈ ಫಿಲಿಸ್ಟಿಯರ ಮುಂದೆ ಇಸ್ರಾಯೇಲರು ಯಾರೂ ಕೂಡ ಗೆಲ್ಲುವುದಕ್ಕೆ ಸಾಧ್ಯವಿಲ್ಲ ಎನ್ನುವಂಥ ಒಂದು ಸಮಸ್ಯೆ.
ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಗೊಲ್ಯಾತ ಎನ್ನುವಂಥ ಒಬ್ಬ ವ್ಯಕ್ತಿ ಅವರ ಮುಂದೆ ಬಂದು ಆ ರಣರಂಗದ ಪಾಳೆಯದಲ್ಲಿ ಬಹಳ ಜೋರಾಗಿ ಮಾತನಾಡುತ್ತಾ ಅವರನ್ನು ಪ್ರತಿದಿನ, ಅಂದರೆ 40 ದಿನಗಳು ಹಗಲು ಇರುಳು ಜೋರಾಗಿ ಕೇಳಿಕೊಳ್ತಾ ಇದ್ದ. ಇದರಿಂದ ಅವರ ಮನಸ್ಸುಗಳಲ್ಲಿ ಆತಂಕ, ಭಯಗಳು ಮಾತ್ರವಲ್ಲ, ಇದರಿಂದ ಅವರ ಮನಸ್ಸುಗಳಲ್ಲಿ ಅಸಹಾಯಕತೆ ಮಾತ್ರವಲ್ಲ, ಒಂದು ರೀತಿಯಾದಂಥ ಜಿಗುಪ್ಸೆ ಉಂಟಾಗುತ್ತಿತ್ತು. ಈ ಗೊಲ್ಯಾತನನ್ನು ಸಾಯಿಸುವುದಕ್ಕೆ ನಮ್ಮಲ್ಲಿ ಯಾರಿಗೂ ಕೂಡ ಆಗುವುದಿಲ್ವಾ? ನಾವು ದೇವರ ಮಕ್ಕಳು, ದೇವರು ವಿಶೇಷವಾದಂಥ ರೀತಿಯಲ್ಲಿ ನಡೆಸಿಕೊಂಡು ಬಂದಿದ್ದ, ದೇವರ ಸ್ವಕೀಯ ಪ್ರಜೆ ಎಂಬುದಾಗಿ ನಮ್ಮ ಪೂರ್ವಿಕರು ನಮಗೆ ಹೇಳ್ತಾ ಇದ್ರು. ದೇವರು ನಮಗೋಸ್ಕರವಾಗಿ ಅದ್ಭುತಗಳನ್ನು ಮಾಡಿದ ಎಂಬುದನ್ನು ನಾವು ಓದಿದ್ದೇವೆ. ದೇವರು ನಮಗೋಸ್ಕರವಾಗಿ ಒಬ್ಬ ಅರಸನನ್ನು ಈಗ ಕೊಟ್ಟಿದ್ದಾನೆ. ಸೌಲನ ಮೂಲಕವಾಗಿಯೂ ಯಾಕೆ ನಾವು ಗೆಲ್ಲುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ? ಅವರ ಚಿಂತೆಯಾಗಿತ್ತು ಪ್ರಿಯರೇ. ಈ ಚಿಂತೆಯ ಸಮಯಗಳಲ್ಲಿ ವಾಕ್ಯ ಭಾಗ ಹೇಳ್ತದೆ, ದೇವರು ಈ ರೀತಿಯ ಚಿಂತೆಗಳ ನಡುವಲ್ಲಿದ್ದಾಗ, ಗೊಂದಲಗಳಲ್ಲಿ, ಭಯಗಳಲ್ಲಿ, ಆತಂಕಗಳಲ್ಲಿದ್ದಾಗ ಯಾವ ರೀತಿಯಾಗಿ ಬಿಡುಗಡೆಯ ಮಾರ್ಗವನ್ನು ತೆರೆದನು ಎಂಬುದನ್ನು ನಾವು ಕಂಡುಕೊಳ್ತೇವೆ. ಒಮ್ಮೆ ಏನಾಯಿತು, ಒಂದು ಯುದ್ಧ ನಡೀತಾ ಇತ್ತು. ಆ ಯುದ್ಧ ನಡೆಯುತ್ತಿರುವಾಗ 2 ವಿರೋಧಿ ಬಣಗಳು ಬಹಳ ತೀವ್ರವಾದಂಥ ರೀತಿಯಲ್ಲಿ ಹೋರಾಟ ಮಾಡ್ತಾ ಇದ್ರು. ಕೊಲೆಗಳಾಯಿತು, ಅನೇಕ ವಿಧವಾದಂಥ ರಕ್ತಪಾತವಾಯಿತು. ಒಂದು ಗುಂಪಿನವರು ಇನ್ನೊಂದು ಗುಂಪನ್ನು ಬಹಳ ನಿರ್ದಾಕ್ಷಿಣ್ಯವಾಗಿ ಕೊಲ್ತಾ ಇದ್ರು. ಇದನ್ನು ಒಬ್ಬ ಸೈನಿಕ ನೋಡ್ತಾ ಇದ್ದಂತೆ. ಒಬ್ಬ ಸೈನಿಕ ನೋಡುತ್ತಿರುವಾಗ ಇವೆಲ್ಲವುಗಳನ್ನು ಗಮನಿಸುವಾಗ ಅವನಿಗೆ ಭಯ ಬಂತು, ಆತಂಕ ಬಂತು. ನಾನು ಕೂಡ ಯುದ್ಧವನ್ನು ಮುಂದುವರಿಸಿದರೆ ಖಂಡಿತವಾಗಿ ಸಾಯ್ತೇನೆ ಎಂಬುದಾಗಿ ಹೇಳಿ ಯುದ್ಧದಿಂದ ಓಡಿ ಹೋಗುವಂಥ ಮನಸ್ಸನ್ನು ಮಾಡಿದ್ದಂತೆ. ಯುದ್ಧದಿಂದ ಓಡಿ ಹೋಗುತ್ತಿರುವಾಗ ಆ ಎದುರಾಳಿ ಸೈನ್ಯದವರು ಇವನು ಓಡಿ ಹೋಗುವುದನ್ನು ನೋಡಿ ಕೆಲವರು ಇವನನ್ನು ಹಿಮ್ಮೆಟ್ಟಿಕೊಂಡು ಬಂದ್ರಂತೆ. ಹಿಮ್ಮೆಟ್ಟಿಕೊಂಡು ಬರುವಾಗ ಇವನು ಅರಣ್ಯದೊಳಗೆ ಬಂದ. ಅರಣ್ಯದೊಳಗಿದ್ದಂಥ ಒಂದು ಗುಹೆಯೊಳಗೆ ಸೇರಿಕೊಂಡು ನಾನು ಇಲ್ಲಿ ಎದುರಾಳಿ ಸೈನ್ಯದವರಿಂದ ತಪ್ಪಿಸಿಕೊಂಡು ನನ್ನ ಪ್ರಾಣವನ್ನು ಉಳಿಸಿಕೊಳ್ಳುತ್ತೇನೆ ಎಂಬುದಾಗಿ ಅಂದುಕೊಂಡು ಅಡಗಿಕೊಂಡಂತೆ ಪ್ರಿಯರೇ. ಸ್ವಲ್ಪ ಸಮಯದ ನಂತರ ಎದುರಾಳಿ ಸೈನ್ಯದವರು ಬರುತ್ತಿದ್ದಂಥ ಸಪ್ಪಳ ಇವನಿಗೆ ಕೇಳಿಸಲಿಲ್ಲ. ಅವನಿಗೆ ಸಂತೋಷ ಆಯಿತು, ನನ್ನ ಪ್ರಾಣ ಉಳಿತು ಎಂಬುದಾಗಿ ಅಂದುಕೊಂಡ. ಸ್ವಲ್ಪ ಸಮಯದ ನಂತರ ಅವನಿಗೊಂದು ಆಲೋಚನೆ ಬಂತು, ನಾನು ದೇವರನ್ನು ಯಾಕೆ ಪ್ರಾರ್ಥನೆ ಮಾಡಬಾರ್ದು? ಈ ಸಂದರ್ಭದಲ್ಲಿ ದೇವರೇ ನನ್ನ ಪ್ರಾಣವನ್ನು ಕಾಪಾಡು ಎಂಬುದಾಗಿ ಯಾಕೆ ಕೇಳಿಕೊಳ್ಳಬಾರ್ದು? ಅವನಿಗೊಂದು ಆಲೋಚನೆ ಬಂತಂತೆ ಪ್ರಿಯರೇ. ಆ ಬೆಟ್ಟದ ಸಂಧಿಯಲ್ಲಿ ಆತನು ಮೊಣಕಾಲೂರಿ ಪ್ರಾರ್ಥನೆಯನ್ನು ಮಾಡ್ತಾನಂತೆ, ಸ್ವಾಮಿ ನನ್ನ ಪ್ರಾಣವನ್ನು ಉಳಿಸು, ಈ ಎದುರಾಳಿ ಸೈನ್ಯದವರ ಕತ್ತಿಯಿಂದ ನನ್ನ ತಲೆ ಹೋಗದಂತೆ, ನಾನು ಸಾಯದಂತೆ ಕಾಪಾಡು, ಪುನಃ ನಾನು ಮನೆಗೆ ಹೋಗಬೇಕು, ನನ್ನ ಹೆಂಡತಿ ಮಕ್ಕಳು ಕಾಯ್ತಾ ಇದ್ದಾರೆ, ದಯಮಾಡಿ ನಿನ್ನನ್ನು ಬೇಡಿಕೊಳ್ತೇನೆ, ನನ್ನ ಪ್ರಾಣವನ್ನು ಉಳಿಸು ಎಂಬುದಾಗಿ ಪ್ರಾರ್ಥನೆ ಮಾಡಿ ನಿಟ್ಟುಸಿರಿನಿಂದ ಕುಳಿತುಕೊಂಡಿದ್ದ. ಸ್ವಲ್ಪ ಸಮಯ ಆಯಿತು. ಸ್ವಾಮಿ ಯಾರನ್ನಾದರೂ ಕಳಿಸಿಕೊಡು ನೀನು, ನನ್ನ ಸೈನ್ಯದವರು ಬರಲಿ, ನನ್ನ ಊರಿನವರು ಬರಲಿ, ನನ್ನ ರಾಜನು ನನ್ನನ್ನು ರಕ್ಷಿಸುವುದಕ್ಕೆ ಇನ್ನಷ್ಟು ಸೈನಿಕರನ್ನು ಕಳಿಸಿಕೊಳ್ಳಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾನಂತೆ. ನಿಟ್ಟುಸಿರು ಬಿಡ್ತಾನಂತೆ. ಸ್ವಲ್ಪ ಸಮಯದ ನಂತರ ಅವನು ಪ್ರಾರ್ಥನೆ ಮಾಡುತ್ತಿದ್ದಂಥ ಎದುರಿನಲ್ಲಿ ಒಂದು ಸಣ್ಣ ಜೇಡರ ಬಲೆಯ ಹುಳ ಆ ಬಲೆಯನ್ನು ಎಳಿತಾ ಇತ್ತಂತೆ. ಇವನಿಗೆ ಬೇಸರ ಆಯಿತು ಪ್ರಿಯರೇ. ಈಗಷ್ಟೇ ನಾನು ಪ್ರಾರ್ಥನೆ ಮಾಡಿದೆ, ದೇವರು ಯಾರೋ ಒಬ್ಬ ರಣಶೂರನನ್ನು ಕಳಿಸಿಕೊಡ್ತಾನೆ, ನನ್ನ ಪ್ರಾಣವನ್ನು ಕಾಪಾಡ್ತಾನೆ ಎಂಬುದಾಗಿ ಅಂದುಕೊಂಡೆ. ಸಣ್ಣ ಜೇಡರ ಹುಳವನ್ನು ನಾನು ನೋಡುತ್ತಿದ್ದೇನೆ, ಇದು ಯಾವುದರ ಮೂಲಕವಾಗಿ ನನ್ನ ಪ್ರಾಣ ಕಾಪಾಡ್ತದೆ? ಈ ಜೇಡರ ಬಲೆ ನನ್ನ ಪ್ರಾಣವನ್ನು ಉಳಿಸ್ತದ ಎಂಬುದಾಗಿ ಅಂದುಕೊಂಡು ನಿರಾಶನಾಗಿ ಕುಳಿತುಕೊಂಡಂತೆ ಆತನ ಕಿವಿಗೊಂದು ಶಬ್ದ ಬಿತ್ತು. ಸೈನಿಕರು ನಡಕೊಂಡು ಬರುತ್ತಿರುವುದನ್ನು ಕೇಳಿಸಿಕೊಂಡಂತೆ ಅವನ ಹೃದಯದ ಬಡಿತ ಹೆಚ್ಚಾಯಿತು. ಹೇಗೂ ಇವನು ಇರುವಂಥ ಗುಹೆ ಅವರಿಗೆ ಕಾಣಿಸ್ತದಂತೆ ಪ್ರಿಯರೇ. ಎದುರಾಳಿ ಸೈನ್ಯದವರು ಇವನು ಇದ್ದಂಥ ಗುಹೆಯ ಬಳಿಗೆ ಬರುವಾಗ ಇವನಲ್ಲಿದ್ದಂಥ ನಿರೀಕ್ಷೆ ಹೋಯಿತು. ನನ್ನ ಸ್ವಾಮಿಗೆ ಪ್ರಾರ್ಥನೆ ಮಾಡಿದೆ, ಆ ಪ್ರಾರ್ಥನೆಗೆ ಉತ್ತರ ಬರಲಿಲ್ಲ, ನನ್ನ ಪ್ರಾಣ ಹೋಗ್ತದೆ ಎಂಬುದಾಗಿ ಅಂದುಕೊಳ್ತಾ ಇದ್ದ. ಎದುರಾಳಿ ಸೈನ್ಯದವರು ಗುಹೆಯೊಳಗೆ ಬಂದರು. ಒಳಗೆ ಬರುತ್ತಿರುವಾಗ ಇವನಿಗೆ ಆತಂಕ ಹೆಚ್ಚಾಯಿತು. ಅವರ ಸಪ್ಪಳದ ಆ ಹೆಜ್ಜೆ ಗುರುತುಗಳನ್ನು ಕೇಳುವಾಗ ಇವನಿಗೆ ಭಯ ಹೆಚ್ಚಿತು. ಅವರು ಒಳಗೆ ಬರ್ತಾ ಇದ್ರು ಪ್ರಿಯರೇ. ಈತ ಸಾಯುವುದಕ್ಕೆ ಸಿದ್ಧನಾದ ನಿರಾಶೆಯಿಂದ ಇದ್ದಂತೆ. ಸ್ವಲ್ಪ ಸಮಯದ ನಂತರ ಅವರು ಒಳಗೆ ಬರುತ್ತಿರುವಾಗ ಆ ಸೈನಿಕರಲ್ಲಿ, ಎದುರಾಳಿ ಸೈನಿಕರಲ್ಲಿ ಒಬ್ಬ ಉಳಿದಂಥ ಸೈನಿಕರಿಗೆ ಹೇಳ್ತಾನಂತೆ, ಅಗೋ ಅಲ್ಲಿ. ಎಲ್ಲರೂ ಕೇಳ್ತಾರೆ, ಏನು? ಅಗೋ ಅಲ್ಲಿ ಜೇಡರ ಬಲೆ ಇದೆ. ಖಂಡಿತವಾಗಿ ಜೇಡರ ಬಲೆ ಇದೆ ಎಂಬುದಾಗಿ ಹೇಳಿದರೆ ಈ ಗುಹೆಯೊಳಗೆ ಯಾರು ಕೂಡ ಹೋಗಲಿಕ್ಕೆ ಸಾಧ್ಯವಿಲ್ಲ.
ಬಹಳ ದಿನಗಳಿಂದ ಇದರೊಳಗೆ ಯಾರೂ ಬಂದಿರಲಿಕ್ಕೆ ಸಾಧ್ಯವಿಲ್ಲ. ಆತ ಎಲ್ಲೋ ಬೇರೆ ಕಡೆ ಅಡಗಿಕೊಂಡಿದ್ದಾನೆ, ಬನ್ನಿ ಹೋಗೋಣ ಎಂಬುದಾಗಿ ಗುಹೆಯನ್ನು ಬಿಟ್ಟು ಬೇರೆ ಕಡೆಗೆ ಹುಡುಕ್ಲಿಕ್ಕೆ ಹೋದ್ರಂತೆ. ಇದನ್ನು ಕೇಳಿಸಿಕೊಂಡಂಥ ಈ ಸೈನಿಕ ಅಲ್ಲೇ ಮೊಣಕಾಲೂರಿ ಕಣ್ಣೀರಿಂದ ಪ್ರಾರ್ಥನೆ ಮಾಡ್ತಾನಂತೆ, ಮೈ ಲಾರ್ಡ್, ಇನ್ ಯು ಎ ಸ್ಪೈಡರ್ಸ್ ವೆಬ್ ಈಸ್ ಗ್ರೇಟರ್ ದ್ಯಾನ್ ಎ ಬ್ರಿಕ್ ವಾಲ್ ಎಂಬುದಾಗಿ ಹೇಳ್ತಾನಂತೆ. ನನ್ನ ದೇವರೇ, ನಿನ್ನಲ್ಲಿ ಈ ಸಣ್ಣ ಜೇಡರ ಬಲೆಯ ಶಕ್ತಿ ಕಟ್ಟಿರುವಂಥ ದೊಡ್ಡ ಇಟ್ಟಿಗೆ ಕಲ್ಲುಗಳಿಂದ ನಿರ್ಮಾಣವಾಗಿರುವಂಥ ಕೋಟೆಗಳಿಗಿಂತ ಹೆಚ್ಚಿನದ್ದು ಎಂಬುದಾಗಿ ಹೇಳ್ತಾನಂತೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರು ಹೇಗೆ ರಕ್ಷಿಸುತ್ತಾನೆ, ದೇವರು ಹೇಗೆ ಕಾರ್ಯ ಮಾಡುತ್ತಾನೆ, ದೇವರು ಹೇಗೆ ಬಿಡಿಸುತ್ತಾನೆ, ದೇವರು ಹೇಗೆ ನಡೆಸುತ್ತಾನೆ ಎನ್ನುವುದನ್ನು ನಾವು ಅಂದಾಜು ಮಾಡಲಿಕ್ಕೆ ಸಾಧ್ಯವಿಲ್ಲ. ದೇವರ ಆಲೋಚನೆಗಳನ್ನು ನಾವು ತಿಳುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಬಹುಶಃ ಅಲ್ಲಿದ್ದಂಥ ಇಸ್ರಾಯೇಲರೆಲ್ಲರೂ ಕೂಡ ಅಂದುಕೊಳ್ತಾ ಇದ್ರು, ಸೌಲ ನಮಗೋಸ್ಕರವಾಗಿ ಯುದ್ಧ ಮಾಡ್ತಾನೆ, ನಮ್ಮ ರಾಜ ನಮ್ಮನ್ನು ಬಿಡಿಸ್ತಾನೆ. ದೇವರ ವಾಕ್ಯದಲ್ಲಿ ಕಂಡುಕೊಳ್ತೇವೆ, ಸೌಲನು ಫಿಲಿಸ್ಟಿಯರ ಸೈನ್ಯವನ್ನು ನೋಡುತ್ತಿರುವಾಗ, ಆ ಫಿಲಿಸ್ಟಿಯರ ಸೈನ್ಯದಿಂದ ಹೊರಗೆ ಬಂದಂಥ ಗೊಲ್ಯಾತನನ್ನು ನೋಡುತ್ತಿರುವಾಗ ಸೌಲನ ಮನಸ್ಸಲ್ಲಿ ಆತಂಕ ಹೆಚ್ಚಾಗಿತ್ತು. ತಾನೊಬ್ಬ ದೇವರಿಂದ ಅಭಿಷೇಕಗೊಂಡಂಥ ರಾಜ, ನಾನು ದೇವರಿಗೋಸ್ಕರವಾಗಿ ಜೀವಿಸಬೇಕಾದಂಥವನು ಎಂಬುದನ್ನು ಮರೆತು ಹೋಗಿದ್ದಾನೆ. ಆ ಗೊಲ್ಯಾತನ ಮಾತುಗಳನ್ನು ಕೇಳುತ್ತಿರುವಾಗ ದೇವರ ಆತ್ಮ ಅವನ ಜೊತೆಗೆ ಇಲ್ಲದ ಕಾರಣ ಅವನಲ್ಲಿ ಆತಂಕ ಹೆಚ್ಚಾಗ್ತಾ ಇದೆ. ಫಿಲಿಸ್ಟಿಯರ ಸೈನ್ಯದ ಆ ಗೊಲ್ಯಾತನನ್ನು ನೋಡುತ್ತಿರುವಾಗ ಇಸ್ರಾಯೇಲರ ಹಾಗೆ ಅವನು ಕೂಡ ಆತಂಕಕ್ಕೆ ಒಳಗಾಗಿದ್ದಾನೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರ ವಾಕ್ಯದಲ್ಲಿ ನಾವು ನೋಡೋಣ. ಸಮುವೇಲನ ಮೊದಲ ಪುಸ್ತಕವನ್ನು ತೆಗಿರಿ. ಸಮುವೇಲನ ಮೊದಲ ಪುಸ್ತಕ 14ನೇ ಅಧ್ಯಾಯ ವಚನ 47 ಮತ್ತು 48 ಗಮನಿಸಿರಿ. ಸಮುವೇಲನ ಮೊದಲ ಪುಸ್ತಕ 14ನೇ ಅಧ್ಯಾಯ 47 ಮತ್ತು 48 ವಚನ ಸೌಲನ ಬಗ್ಗೆ ಹೇಳ್ತದೆ, ಸೌಲನು ಮಾಡಿದಂಥ ಯುದ್ಧಗಳ ಬಗ್ಗೆ ಹೇಳ್ತದೆ. ಪ್ರಿಯರೇ, 47ನೇ ವಚನ, ಸೌಲನು ಇಸ್ರಾಯೇಲರ ಅರಸನಾದ ಮೇಲೆ ಅವನು ಸುತ್ತಣ ವೈರಿಗಳಾದ ಮೋವಾಬ್ಯರು, ಅಮ್ಮೋನಿಯರು, ಏದೋಮ್ಯರು, ಚೋಬದ ಅರಸನು, ಫಿಲಿಸ್ಟಿಯರು ಇವರೊಡನೆ ಯುದ್ಧ ಮಾಡಿದನು. ಹೋದ ಕಡೆಯಲ್ಲೆಲ್ಲ ಜಯವನ್ನೇ ಹೊಂದಿದನು. ಇದಲ್ಲದೆ ಅವನು ಸುಲಿಗೆ ಮಾಡುವವರಾದ ಅಮಾಲೇಕ್ಯರಿಗೆ ವಿರೋಧವಾಗಿ ದಂಡೆತ್ತಿ ಹೋಗಿ ಅವರನ್ನು ಮುರಿ ಬಡಿದು ಇಸ್ರಾಯೇಲರನ್ನು ಅವರ ಕೈಗೆ ಸಿಕ್ಕದಂತೆ ಮಾಡಿದನು ಎಂಬುದಾಗಿ ಕಂಡುಕೊಳ್ತೇವೆ. ದೇವರ ವಾಕ್ಯ ಹೇಳ್ತದೆ, ಸೌಲನು ಈ ಎಲ್ಲ ದೇಶದವರನ್ನ ಸೋಲಿಸಿದನು, ಅವರನ್ನ ಸದೆಬಡೆದನು ಎಂಬುದಾಗಿ ವಾಕ್ಯ ಭಾಗದಲ್ಲಿ ಕಂಡುಕೊಳ್ತೇವೆ. ಈ ರೀತಿಯಾದಂಥ ಸೌಲನು ಈಗ ಗೊಲ್ಯಾತನು ಹೇಳುತ್ತಿರುವಂಥ ಮಾತನ್ನ ಸಹಿಸಲಾರದೆ ಅವನ ಮನಸ್ಸುಗಳಲ್ಲಿ ಆತಂಕ ಮತ್ತು ಭಯ, ಹೆದರಿಕೆ, ಅವನ ಹೃದಯದಲ್ಲಿ ಪ್ರಾಣ ಭಯದ ಹೆದರಿಕೆ ಬರಲಿಕ್ಕೆ ಕಾರಣಗಳೇನು? ಯಾಕೆ ಸೌಲ ಗೆದ್ದುಕೊಂಡ ಮೇಲೆ ಇಷ್ಟು ಜನರ ಮೇಲೆ ಯುದ್ಧ ಮಾಡಿ ಅವನು ಹೋದಲ್ಲೆಲ್ಲ ಜಯವನ್ನ ಪಡಕೊಂಡನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಆದರೆ ಈಗ ಗತ್ತೂರಿನ ವ್ಯಕ್ತಿಯಾದಂಥ ಗೊಲ್ಯಾತನನ್ನ ಜಯಿಸುವುದಕ್ಕೆ ಯಾಕೆ ಸಾಧ್ಯವಾಗಲಿಲ್ಲ? ಅವನೊಬ್ಬ ರಣವೀರನಾಗಿದ್ದ, ದೇವರಿಂದ ಅಭಿಷಿಕ್ತನಾದಂಥ ವ್ಯಕ್ತಿಯಾಗಿದ್ದ, ದೇವರ ಆತ್ಮನ ಮೂಲಕವಾಗಿ ಯುದ್ಧಗಳನ್ನು ಗೆದ್ದಿದ್ದ. ಅನೇಕ ಜನರು ಸೌಲನನ್ನು ನೋಡುವಾಗ ದೇವರಿಗೆ ಸ್ತೋತ್ರವನ್ನು ಮಾಡ್ತಾ ಇದ್ರು. ಸ್ವಾಮಿ, ನಮಗೊಬ್ಬ ಅರಸನು ರಣವೀರನು ಕೊಟ್ಟಿದ್ದೀಯಲ್ಲ, ನಿನಗೆ ಸ್ತೋತ್ರ ಎಂಬುದಾಗಿ ಹೇಳ್ತಾ ಇದ್ರು. ಆದರೆ ಈ ಸಂದರ್ಭದಲ್ಲಿ ಸೌಲನು ಯಾಕೆ ಗೊಲ್ಯಾತನನ್ನು ಕೊಲ್ಲುವುದಕ್ಕೆ ಸಾಧ್ಯವಾಗಲಿಲ್ಲ ಎಂಬುದನ್ನು ಕಂಡುಕೊಳ್ಳುವುದಾದರೆ ಅದೇ ಸಮುವೇಲನ ಮೊದಲ ಪುಸ್ತಕ 16ನೇ ಅಧ್ಯಾಯವನ್ನು ತೆಗಿರಿ. 16ನೇ ಅಧ್ಯಾಯ ವಚನ 14 ಮತ್ತು 15 ಗಮನಿಸಿರಿ. ಸಮುವೇಲನ ಮೊದಲ ಪುಸ್ತಕ 16ನೇ ಅಧ್ಯಾಯ ವಚನ 14 ಮತ್ತು 15 ಗಮನಿಸಿದರೆ ಅಲ್ಲಿ ವಾಕ್ಯ ಭಾಗ ಹೇಳ್ತದೆ, ಇದೇ 14ನೇ ಅಧ್ಯಾಯದ 47 ಮತ್ತು 48 ವಚನಗಳಲ್ಲಿ ಸೌಲನು ಯುದ್ಧ ಮಾಡಲಿಕ್ಕೆ ಹೋದಾಗ ಜಯವನ್ನು ಗಳಿಸಿದ, ಹೋದ ಕಡೆಯಲ್ಲೆಲ್ಲ ಆತನು ಸೆದೆಬಡದ ಎಂಬುದಾಗಿ ಹೇಳುವಂಥ ವಾಕ್ಯ ಈಗ 16ನೇ ಅಧ್ಯಾಯಕ್ಕೆ ಬರುವಾಗ ಅಥವಾ ಇಂದಿನ 17ನೇ ಅಧ್ಯಾಯಕ್ಕೆ ಬರುವಾಗ ಯಾಕೆ ಸೌಲನು ಆ ರೀತಿಯಾದಂಥ ಅಪ್ರತಿಮವಾದ ಕಾರ್ಯಗಳನ್ನು ಮಾಡಲಿಕ್ಕೆ, ಯಾಕೆ ಸೌಲನು ಗೊಲ್ಯಾತನನ್ನು ಸೋಲಿಸುವುದಕ್ಕೆ ಸಾಧ್ಯವಾಗಲಿಲ್ಲ ಎಂಬುದಾಗಿ ಕಂಡುಕೊಳ್ಳುವುದಾದರೆ 16ನೇ ಅಧ್ಯಾಯದ 14ನೇ ವಚನ ಹೇಳ್ತದೆ, ಬಹಳ ಸುಂದರವಾದಂಥ ವಾಕ್ಯ, ಯೆಹೋವನ ಆತ್ಮವು ಸೌಲನನ್ನು ಬಿಟ್ಟು ಹೋಯಿತು. ಇದು ಕಾರಣ ಪ್ರಿಯರೇ.
ದೇವರ ಆತ್ಮ ಅರಸನಾದಂಥ ಸೌಲನನ್ನು ಬಿಟ್ಟು ಹೋಗಿತ್ತು. ಕಾರಣ ನೀವು 15ನೇ ಅಧ್ಯಾಯವನ್ನು ಓದಿಕೊಂಡು ಬಂದರೆ ಗೊತ್ತಾಗ್ತದೆ. ದೇವರು ಸಮುವೇಲನ ಮೂಲಕವಾಗಿ ಸೌಲನಿಗೆ ಒಂದು ಆಜ್ಞೆಯನ್ನು ಕೊಟ್ಟಿದ್ದ. ಆ ಆಜ್ಞೆಯನ್ನು ಮಾಡುವಾಗ ದೇವರ ಆಜ್ಞೆಯನ್ನು ಸೌಲನು ತಿರಸ್ಕಾರ ಮಾಡಿದ್ದ, ಅಥವಾ ಸೌಲನು ದೇವರ ಆಜ್ಞೆಯನ್ನು ನಡೆಸದೆ ತನ್ನ ಆಲೋಚನೆಗಳನ್ನು ಮಾಡಿಕೊಂಡಿದ್ದ. ಇದರಿಂದ ಸೌಲನ ಜೊತೆಗಿದ್ದು ಜಯವನ್ನು ಕೊಟ್ಟಿದ್ದ. ಇದರಿಂದಾಗಿ ಸೌಲನ ಜೊತೆಗಿದ್ದು ಜಯವನ್ನು ಕೊಟ್ಟಿದ್ದಂಥ ದೇವರ ಆತ್ಮ ಈಗ ದೇವರ ಆಜ್ಞೆಗಳನ್ನು ಸೌಲನು ತಿರಸ್ಕರಿಸಿದ್ದರ ನಿಮಿತ್ತವಾಗಿ ವಾಕ್ಯ ಭಾಗದಲ್ಲಿ ಕಂಡುಕೊಳ್ತೇವೆ, ದೇವರ ಆತ್ಮ ಸೌಲನನ್ನು ಬಿಟ್ಟು ಹೋಗಿತ್ತು. ದೇವರ ಆತ್ಮ ಸೌಲನನ್ನು ಬಿಟ್ಟು ಹೋಗಿತ್ತು. ಈ ನಿಮಿತ್ತವಾಗಿ ಈಗ ಗೊಲ್ಯಾತನು ಸೌಲನ ಮುಂದೆ ನಿಂತುಕೊಂಡು ಕೇಳುತ್ತಿರುವಾಗ ಸೌಲನಿಗೆ ಗೆಲ್ಲಲಿಕ್ಕೆ ಸಾಧ್ಯವಾಗಲಿಲ್ಲ, ಯುದ್ಧ ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ ಎಂಬುದನ್ನು ಕಂಡುಕೊಳ್ತೇವೆ. ಪ್ರೀತಿಯುಳ್ಳ ದೇವರ ಮಕ್ಕಳೇ, ಈ ದಿನದ ದೇವರ ವಾಕ್ಯ ಹೇಳ್ತಿದೆ, ಹೊಸ ತಿಂಗಳಲ್ಲಿ ಮುಂದೆ ಮುಂದೆ ಹೋಗುತ್ತಿರುವಾಗ ಅನೇಕ ವಿಧವಾದಂಥ ತೊಂದರೆಗಳು, ಅನೇಕ ವಿಧವಾದಂಥ ಸಮಸ್ಯೆಗಳು ನಿಮ್ಮನ್ನು ಕಾಡುತ್ತಿರುವುದಾದರೆ, ದೇವರ ವಾಕ್ಯದ ಮೂಲಕವಾಗಿ ನಮಗೆ ಸಿಕ್ಕುವಂಥ ವಾಗ್ದಾನ ಎಂದರೆ, ಸಮಸ್ಯೆಗಳು ಯಾವುದೇ ಆದರೂ, ಹೋರಾಟಗಳು ಯಾವುದೇ ಆದರೂ, ನಮಗೆ ಬರುವಂಥ ಸವಾಲುಗಳು ಯಾವುದೇ ಆದರೂ, ಇಂದು ನೀನು ದೇವರ ಆತ್ಮನನ್ನು ಹೊಂದಿಕೊಂಡರೆ ದೇವರು ನಿನ್ನ ಪರವಾಗಿ ನಿಂತುಕೊಂಡು ಯುದ್ಧವನ್ನು ಮಾಡುತ್ತಾನೆ. ಇಂದು ದೇವರ ಆತ್ಮನಿಂದ ನೀನು ಬಲಗೊಳ್ಳುವುದಾದರೆ ದೇವರು ನಿನ್ನ ಸ್ಥಾನದಲ್ಲಿ ನಿಂತುಕೊಂಡು ಆತನು ಖಂಡಿತವಾಗಿ ನಡೆಸುವಂಥವನಾಗಿದ್ದಾನೆ. ದೇವರು ನಮ್ಮ ಜೊತೆಯಲ್ಲಿ ಇಲ್ಲದೆ ಹೋದರೆ ನಾವು ಸೋಲುತ್ತೇವೆ. ಪ್ರಿಯರೇ, ದೇವರು ನಮ್ಮ ಜೊತೆಯಲ್ಲಿ ಇಲ್ಲದೆ ಹೋದರೆ ನಾವು ಸೋಲುತ್ತೇವೆ. ದೇವರು ನಮ್ಮನ್ನು ಬಿಟ್ಟು ಹೋದರೆ ಖಂಡಿತವಾಗಿ ಭಯ ಆತಂಕಗಳಿಗೆ ಒಳಗಾಗುತ್ತೇವೆ. ಮುಂದುವರೆದು ದೇವರ ವಾಕ್ಯದಲ್ಲಿ ನೋಡೋಣ. ಹಾಗಾದರೆ ಹೋಗಿತ್ತು ಎಂಬುದನ್ನು ನಾವು ನೋಡ್ತೇವೆ. ಆ ದೇವರ ಆತ್ಮ ಬಿಟ್ಟು ಹೋಗುವಾಗ ನಮ್ಮ ಜೀವಿತಗಳಲ್ಲಿ ದೇವರೊಟ್ಟಿಗೆ ನಾವು ಜೀವಿಸದೆ ನಮ್ಮದೇ ಆದಂಥ ದಾರಿಯನ್ನು ಹಿಡಿದಾಗ, ನಮ್ಮ ಇಷ್ಟಾನುಸಾರಗಳ ಹೊರತಾಗಿ ನಾವು ಜೀವಿಸುವಾಗ, ನಮ್ಮದೇ ಆಲೋಚನೆಗಳಲ್ಲಿ ಮುಂದೆ ಹೋಗುವಾಗ, ಜ್ಞಾಪಕದಲ್ಲಿಟ್ಟುಕೊಳ್ಳ್ರಿ, ಸಮಸ್ಯೆಗಳು, ಚಿಂತೆಗಳು, ಬರುವಂಥ ಕಷ್ಟಗಳು ದೈತ್ಯವಾಗಿ ಕಾಣ್ತದೆ. ಸಮಸ್ಯೆಗಳು, ಚಿಂತೆಗಳು, ಕಷ್ಟಗಳು, ಸವಾಲುಗಳು ನಿಮಗೆ ಸಣ್ಣದ್ದಾಗಿ ಕಾಣುವುದಿಲ್ಲ, ಗೊಲ್ಯಾತನ ಹಾಗೆ ದೊಡ್ಡದಾಗಿ ಕಾಣ್ತದೆ. ದೇವರು ನಿನ್ನ ಜೊತೆಯಲ್ಲಿ ಇಲ್ಲದೆ ಹೋದರೆ ಸಮಸ್ಯೆಗಳು ದೊಡ್ಡದಾಗಿ ಕಾಣ್ತದೆ. ದೇವರು ನಿನ್ನ ಜೊತೆಯಲ್ಲಿ ಇಲ್ಲದೆ ಹೋದರೆ ಸಮಸ್ಯೆಗಳು ನಿನ್ನನ್ನು ಕಾಡುತ್ತದೆ. ದೇವರು ನಿನ್ನ ಜೊತೆಯಲ್ಲಿ ಇಲ್ಲದೆ ಹೋದರೆ ವಿಪರೀತವಾದಂಥ ಚಿಂತೆಗಳ ಸುಳಿವಿಗೆ ಸಿಳಿಕೊಳ್ಳುತ್ತೀಯ. ದೇವರು ನಿನ್ನ ಜೊತೆಯಲ್ಲಿ ಇಲ್ಲದೆ ಹೋದರೆ ನೀನು ಒಂಟಿಯಾಗಿ, ನಿರಾಶನಾಗಿ, ಬಲಹೀನನಾಗುತ್ತೀಯ. ಯಾಕಂದರೆ ದೇವರ ಆತ್ಮ ನಿನ್ನನ್ನು ಬಿಟ್ಟು ಹೋಗಿರುವಂಥ ಸ್ಥಿತಿಗತಿಗಳಲ್ಲಿ ನೀನು ಏನನ್ನೂ ಕೂಡ ಮಾಡುವುದಕ್ಕೆ ಸಾಧ್ಯವಿಲ್ಲ. ಇಸ್ರಾಯೇಲರಿಗೆ ಪರಿಸ್ಥಿತಿ ಬಂದಿದೆ ಪ್ರಿಯರೇ. ಆ ಗತ್ತೂರಿನ ಗೊಲ್ಯಾತ ಎದುರುಗಡೆ ಬಂದು ತನ್ನ ಮಾತುಗಳಿಂದ ಇಸ್ರಾಯೇಲರನ್ನ ಉಚ್ಚರಿಸುವಾಗ, ಇಸ್ರಾಯೇಲರೇ, ನಿಮ್ಮ ಪಾಳೆಯಿಂದ ಒಬ್ಬನನ್ನು ಕಳುಹಿಸಿಕೊಡ್ರಿ, ಅವನು ನನ್ನ ಮೇಲೆ ಗೆದ್ದರೆ ನೀವು ಗೆದ್ದ ಹಾಗೆ, ಫಿಲಿಸ್ಟಿಯರು ಸೋತ ಹಾಗೆ ಎಂಬುದಾಗಿ ಹೇಳುವಾಗ, ಆ ಗೊಲ್ಯಾತನ ಮಾತುಗಳನ್ನು, ಸವಾಲುಗಳನ್ನು ಸ್ವೀಕರಿಸುವಂಥ ಧೈರ್ಯ ಯಾರಿಗೂ ಇರಲಿಲ್ಲ ಪ್ರಿಯರೇ. ಇಡೀ ಪಾಳೆಯ ಪ್ರತಿದಿನ 40 ದಿನ ಆ ಗೊಲ್ಯಾತನ ಮಾತುಗಳನ್ನು ಕೇಳುವಾಗ ಅಸಹಾಯಕರಾಗಿದ್ದರು. ಅವರಲ್ಲಿ ಧೈರ್ಯ ಇರಲಿಲ್ಲ, ಅವರಲ್ಲಿ ಯಾವುದೇ ವಿಧವಾದಂಥ ಯುದ್ಧ ಮಾಡುವಂಥ ಶಕ್ತಿ ಇರಲಿಲ್ಲ. ಕಾರಣ ಸೌಲ ಬಹಳ ಹೆದರಿಕೆಯಿಂದ ಕೂಡಿದವನಾಗಿದ್ದ ಎಂಬುದನ್ನು ಕಂಡುಕೊಳ್ತೇವೆ. ಪ್ರಿಯರೇ, ಈ ಗೊಲ್ಯಾತನ ಬಗ್ಗೆ ನಾವು ಸ್ವಲ್ಪ ಯೋಚನೆ ಮಾಡುವುದಾದರೆ ಅಲ್ಲಿ ದೇವರ ವಾಕ್ಯದಲ್ಲಿ ಕಂಡುಕೊಳ್ತೇವೆ. ಸುಮಾರು ವಚನ 2, 3 ಮತ್ತು 4ನೇ ವಚನಗಳಿಂದ ನೀವು ಗಮನಿಸಿದರೆ, ಸಮುವೇಲನ ಮೊದಲ ಪುಸ್ತಕ 17ನೇ ಅಧ್ಯಾಯದ ವಚನ 1ರಿಂದ 11ರ ಭಾಗದಲ್ಲಿ ನೀವು 4ನೇ ವಚನವನ್ನು ಗಮನಿಸಿದರೆ ವಾಕ್ಯ ಭಾಗ ಈ ರೀತಿಯಾಗಿ ಹೇಳ್ತದೆ: ಗತ್ತೂರಿನವನಾದ ಗೊಲ್ಯಾತನೆಂಬ ಒಬ್ಬ ರಣಶೂರನು ಹೊರಟು ಬಂದನು. ಗಮನಿಸಿ, ರಣಶೂರನು, ಈ ವಾಸ್ ಅ ಚಾಂಪಿಯನ್. ರಣಶೂರನು ಹೊರಟು ಬಂದನು. ಅವನು 6.5 ಮೊಳ ಎತ್ತರವಾಗಿದ್ದನು.
ಸಮಸ್ಯೆಗಳು ದೇವರು ಇಲ್ಲದೆ ಹೋದರೆ ಯಾವ ರೀತಿ ಕಾಣುತ್ತದೆ ಎನ್ನುವುದಕ್ಕೆ ಈ ಗೊಲ್ಯಾತನ ಆಕಾರ, ಅವನ ದೇಹದ ವಿಶಿಷ್ಟತೆ ಇಂದು ನಮಗೆ ಉತ್ತರವನ್ನು ಕೊಡ್ತದೆ. ಅವನು 6.5 ಮೊಳ ಎತ್ತರವಾಗಿದ್ದನು. ಪ್ರಿಯರೇ, 6.5 ಮೊಳ ಎತ್ತರ ಅಂದರೆ ಇಂದು ಇಂಚಸ್ಗಳಲ್ಲಿ, ಅಂಗುಲಗಳಲ್ಲಿ ನಾವು ಅದನ್ನು ಅಳೆಯುವುದಾದರೆ ಸುಮಾರು 9 ಅಡಿ 6 ಅಂಗುಲ ಎತ್ತರವಾಗಿದ್ದನಂತೆ. 6.5 ಮೊಳ ಎತ್ತರ ಆಗಿದ್ದನು ಎಂಬುದಾಗಿ ಹೇಳಿದರೆ ಸುಮಾರು 9 ಅಡಿ 6 ಅಂಗುಲ ಎತ್ತರವಾಗಿದ್ದ ಎಂಬುದಾಗಿ ಕಂಡುಕೊಳ್ತೇವೆ. ಅವನ ಶಿರಸ್ತ್ರಾಣ ತಾಮ್ರದ್ದಾಗಿತ್ತು. ಮೇಲೆ ಹಾಕಿಕೊಳ್ಳುವಂಥ ಯುದ್ಧದ ಶಿರಸ್ತ್ರಾಣ ಇಲ್ಲವೇ ಹೆಲ್ಮೆಟ್ ಎನ್ನುವಂಥದ್ದು ಅದು ತಾಮ್ರದ್ದಾಗಿತ್ತಂತೆ. ವಾಕ್ಯ ಭಾಗ ಹೇಳ್ತದೆ ಅದು ಸುಮಾರು 5,000 ಶೆಕೆಲ್ಗಳಿಂದ ಕೂಡಿದ್ದಾಗಿತ್ತು ಅಥವಾ ತೂಕದಿಂದ ಕೂಡಿತ್ತು. 5,000 ತೂಕದಿಂದ, ಶೆಕೆಲ್ಗಳ ತೂಕದಿಂದ ಕೂಡಿತ್ತು ಎಂಬುದಾಗಿ ಕಂಡುಕೊಳ್ತೇವೆ. ಅದೇ ಲೋಹದ ಬಿಲ್ಲೆಗಳಿಂದ ಪರೆಪರೆಯಾಗಿ ಜೋಡಿಸಲ್ಪಟ್ಟ ಅವನ ಕವಚವು, ಅವನ ಶಿರಸ್ತ್ರಾಣ ಮತ್ತು ಅವನ ಕವಚವು, ಅವನ ಕೋಟ್ 5,000 ರೂಪಾಯಿ ತೂಕವಾಗಿತ್ತು. ಈ 5,000 ರೂಪಾಯಿ ಎನ್ನುವಂಥದ್ದನ್ನು ಇಬ್ರಿಯರು ಬಳಸುತ್ತಿದ್ದಂಥ ಶೆಕೆಲ್ ನಾಣ್ಯಗಳಿಂದ ಅಳೆದರೆ ಸುಮಾರು 78 ಪೌಂಡ್ ಎಂಬುದಾಗಿ ಅದು ಬರ್ತದೆ. ಈ 78 ಪೌಂಡನ್ನು ನಮ್ಮ ಕೆಜಿಯ ಲೆಕ್ಕದಲ್ಲಿ, ನಮ್ಮ ಕಿಲೋಗ್ರಾಮ್ನ ಲೆಕ್ಕದಲ್ಲಿ ಅಳೆದರೆ ಅವನು ಹಾಕಿಕೊಳ್ಳುತ್ತಿದ್ದಂಥ ಎದೆಯ ಕವಚ ಸುಮಾರು 35 kg 38 ಗ್ರಾಮ್ನಷ್ಟಿತ್ತಂತೆ. ಗಮನಿಸ್ರಿ, 9 ಅಡಿ 6 ಅಂಗುಲ ಎತ್ತರವಿದ್ದ ಅವನ ತಲೆಯ ಆ ಶಿರಸ್ತ್ರಣ ತಾಮ್ರದ್ದಾಗಿತ್ತು ಮತ್ತು ಅವನ ಕವಚ ಎಷ್ಟು ತೂಕ ಇತ್ತಂದರೆ ಅವನ ತೂಕ ಸುಮಾರು 35 kg 38 ಗ್ರಾಮ್ನಷ್ಟು ಭಾರವಾಗಿತ್ತು ಎಂಬುದಾಗಿ ಕಂಡುಕೊಳ್ತೇವೆ. ವಾಕ್ಯಭಾಗದಲ್ಲಿ ಮುಂದುವರಿಸಿ ನೋಡ್ರಿ, ಅವನ ಚಪ್ಪಲಿ ಮತ್ತು ಈಟಿ ತಾಮ್ರದ್ದಾಗಿತ್ತಂತೆ. ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲ ಲೈಟ್ ವೆಯ್ಟನ್ನು ಇಷ್ಟಪಡ್ತೇವೆ. ದೇವರ ವಾಕ್ಯ ಹೇಳ್ತದೆ, ಗೊಲ್ಯಾತ ಇಸ್ರಾಯೇಲರ ಮುಂದೆ ಬರುವಾಗ ಆ ಇಸ್ರಾಯೇಲರು ಅವನ ಶರೀರವನ್ನು ನೋಡಿ ಎದುರುಕೊಳ್ತಾರಂತೆ. ಯಾಕಂದರೆ ಅವನ ಚಪ್ಪಲಿ ತಾಮ್ರದ್ದಾಗಿತ್ತು, ಅವನ ಈಟಿ ತಾಮ್ರದ್ದಾಗಿತ್ತು. ವಾಕ್ಯ ಭಾಗ ಮುಂದುವರಿತದೆ, ಅವನ ಬರ್ಜಿ 600 ಮಾಡಲ್ಪಟ್ಟಿತ್ತಂತೆ. ಅವನು ಎಸೆಯುವಂಥ ಆ ಬರ್ಜಿ ಜಾವ್ಲಿನ್ ಥ್ರೋ ಎಂಬುದಾಗಿ ಹೇಳ್ತೇವೆ. ಆ ಜಾವ್ಲಿನ್ ಎನ್ನುವಂಥದ್ದು, ಬರ್ಜಿ ಎನ್ನುವಂಥದ್ದು ಸುಮಾರು 600 ತೊಲೆ ಕಬ್ಬಿಣದಿಂದ ಮಾಡಿತ್ತು. ಆ ಬರ್ಜಿಗೆ ಹಾಕಲ್ಪಡುವಂಥ ಮರದ ಹಿಡಿ ವೀವರ್ಸ್ ಬೀಮ್ ಎಂಬುದಾಗಿ ಮರದ ತುಂಡಿನಿಂದ ಮಾಡಿದ್ರಂತೆ. ಅದ್ಯಾವುದೋ ಒಂದು ಸಣ್ಣ ಮರದ ಕಟ್ಟಿಗೆಯನ್ನು ಮಾಡಿರಲಿಲ್ಲ, ಮರದ ತುಂಡಿನಿಂದ ಮಾಡಿದ್ರಂತೆ. ಅಷ್ಟು ದೊಡ್ಡದಾದ ಬರ್ಜಿಯನ್ನು ಕೈಯಲ್ಲಿ ಹಿಡ್ಕೊಂಡಿದ್ದಂತೆ. 600 ತೊಲೆ ಕಬ್ಬಿಣ ಎಂಬುದಾಗಿ ಹೇಳಿದರೆ, ಮತ್ತೆ ಇದನ್ನು ನಾವು ಕಿಲೋಗ್ರಾಮ್ಗಳಲ್ಲಿ ನೋಡುವುದಾದರೆ 600 ತೊಲೆ ಕಬ್ಬಿಣ, ಇಬ್ರಿಯರ ಕಾಲದಲ್ಲಿದ್ದಂಥ ಈ 600 ತೊಲೆ ಎನ್ನುವಂಥ ಈ ಕಬ್ಬಿಣವನ್ನು ಇಂದಿನ ದಿನದ ಈ ಅಳತೆಗೆ ನಾವು ಅಂದಾಜು ಮಾಡುವುದಾದರೆ 600 ತೊಲೆ ಕಬ್ಬಿಣ = ಎಷ್ಟು ಬರ್ತದೆ ಅಂದರೆ ಸುಮಾರು 6 kg 84 ಕಿಲೋಗ್ರಾಮ್ ಬರ್ತಾ ಇತ್ತಂತೆ. ಅವನ ಬರ್ಜಿಯ ಕತ್ತಿಯ ತೂಕ, ಮುಂದೆ ಇದ್ದಂಥ ಚೂಪಾದಂಥ ಕತ್ತಿಯ ತೂಕ ಸುಮಾರು 6 kg 84 ಕಿಲೋಗ್ರಾಮ್ ಇತ್ತಂತೆ. ಇವೆಲ್ಲವುಗಳನ್ನು ಇಸ್ರಾಯೇಲರು ನೋಡಿ ಹೆದರ್ಕೊಂಡಿದ್ದಾರೆ. ಸುಮ್ಮನೆ ಗೊಲ್ಯಾತನ ಮಾತನ್ನು ಕೇಳಿ ಎದುರುಕೊಂಡಿಲ್ಲ ಪ್ರಿಯರೇ. ಅವನೊಬ್ಬ ದೈತ್ಯನಾಗಿದ್ದ, ಸುಮಾರು 9 ಅಡಿ 6 ಅಂಗುಲ ಎತ್ತರದವನಾಗಿದ್ದ. ಅವನು ಹಾಕಿಕೊಳ್ಳುತ್ತಿದ್ದಂಥ ಆ ಒಂದು ತಾಮ್ರದ ಕವಚ ಸುಮಾರು 35 kg 38 ಗ್ರಾಮ್ನಷ್ಟಿತ್ತು. ಅವನ ಚಪ್ಪಲಿ ಮತ್ತು ಈಟಿ ತಾಮ್ರದ್ದಾಗಿತ್ತು. ಅವನ ಬರ್ಜಿಯ ತೂಕ ಸುಮಾರು 6 kg 84 ಕಿಲೋಗ್ರಾಮ್ನಷ್ಟಿತ್ತು. ಇವೆಲ್ಲವನ್ನ ಹಿಡ್ಕೊಂಡು ಬಂದು ಜೋರಾಗಿ ಕೂಗಿಕೊಳ್ಳುತ್ತಾ ಇದ್ದರಿಂದ ಇಸ್ರಾಯೇಲರು ಯುದ್ಧದ ಪಾಳೆಯಲ್ಲಿ ಹೆದರಿಕೊಂಡರು ಎಂಬುದಾಗಿ ಕಂಡುಕೊಳ್ತೇವೆ. ಒಂದೆರಡು ರೆಫರೆನ್ಸ್ಗಳನ್ನು ನೋಡಿದರೆ ದೇವರ ವಾಕ್ಯ ಹೇಳ್ತದೆ. 17ನೇ ಅಧ್ಯಾಯದ 6ನೇ ವಚನವನ್ನು ಗಮನಿಸ್ರಿ. 17ನೇ ಅಧ್ಯಾಯದ 6ನೇ ವಚನ ಹೇಳ್ತದೆ, ಅವನ ಪಾದರಕ್ಷೆಗಳು ಹೇಕಲ ಮೇಲಿನ ಈಟಿಯು ತಾಮ್ರದವು, ಅವನ ಬರ್ಜಿಯು ಹಿಡಿಕೆಯ ನೇಯಿಗಾರರ ಕುಂಟೆಯಷ್ಟು ಗಾತ್ರವಾಗಿತ್ತು ಎಂಬುದಾಗಿ. ಸುಮಾರು 11ನೇ ವಚನವನ್ನು ಗಮನಿಸಿದ್ರೆ, 17ನೇ ಅಧ್ಯಾಯದ 11ನೇ ವಚನವನ್ನು ಗಮನಿಸಿದರೆ ಅಲ್ಲಿ ವಾಕ್ಯ ಭಾಗ ಹೇಳ್ತದೆ, ಇಂಥ ಗೊಲ್ಯಾತನು ಅವರ ಮುಂದೆ ನಿಂತುಕೊಂಡು ಕೂಗುತ್ತಿರುವಾಗ ಆ ಫಿಲಿಸ್ಟಿಯನ ಮಾತುಗಳನ್ನು ಕೇಳಿ ಬಹಳವಾಗಿ ಇಸ್ರಾಯೇಲರು ಭಯಪಟ್ಟರು ಮತ್ತು ಅವರ ಎದೆ ಒಡೆದು ಹೋಯಿತು ಎಂಬುದಾಗಿ. ಗೊಲ್ಯಾತನ ಮಾತುಗಳನ್ನು ಕೇಳಿ ಇಸ್ರಾಯೇಲರು ಭಯಪಟ್ಟರು ಮತ್ತು ಅವರ ಎದೆ ಒಡೆದು ಹೋಯಿತು. 17ನೇ ಅಧ್ಯಾಯದ 16ನೇ ವಚನ 17ನೇ ಅಧ್ಯಾಯದ 16ನೇ ವಚನ ಹೇಳ್ತದೆ, ಈ ರೀತಿಯಾದಂಥ ಗೊಲ್ಯಾತ 40 ದಿವಸ ಹೊತ್ತಾರೆಯಲ್ಲಿಯೂ ಸಾಯಂಕಾಲದಲ್ಲಿಯೂ ಬಂದು ಅದೇ ಪ್ರಕಾರ ಕೂಗುತ್ತಾ ನಿಲ್ಲುತ್ತಿದ್ದನು. 17ನೇ ಅಧ್ಯಾಯದ
24ನೇ ವಚನ ಗಮನಿಸ್ರಿ. 17ನೇ ಅಧ್ಯಾಯದ 24ನೇ ವಚನ. 40 ದಿವಸ ಹೊತ್ತಾರೆಯಲ್ಲಿಯೂ ಸಾಯಂಕಾಲದಲ್ಲಿಯೂ ಬಂದು ಅದೇ ಪ್ರಕಾರ ಕೂಗುತ್ತಾ ನಿಲ್ಲುತ್ತಾ ಇದ್ದಂಥ ಗೊಲ್ಯಾತನ ಮಾತುಗಳನ್ನು ಕೇಳಿ 24ನೇ ವಚನ ಹೇಳ್ತದೆ, ಇಸ್ರಾಯೇಲರು ಅವನನ್ನು ನೋಡಿ ಬಹಳವಾಗಿ ಭಯಪಟ್ಟು ಅಲ್ಲಿಂದ ಓಡಿ ಹೋದರು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇಂದಿನ ವಾಕ್ಯ ಭಾಗ ಹೇಳ್ತದೆ, ಅನೇಕ ಸಾರಿ ಬರುವಂಥ ಸಮಸ್ಯೆಗಳು ನಮ್ಮ ಎದೆ ಒಡೆಯುವಂತೆ ಮಾಡ್ತದೆ. ಕುಟುಂಬದಲ್ಲಿ ನಡೆಯುವಂಥ ಅನೇಕ ಘಟನೆಗಳು ಇದ್ದಕ್ಕಿದ್ದ ಹಾಗೆ ನಮ್ಮ ಹೃದಯವನ್ನು ಕಲಕುವಂತೆ ಮಾಡ್ತದೆ. ಹೃದಯದಲ್ಲಿ ಅನೇಕ ವಿಧವಾದಂಥ ಆತಂಕಗಳು, ಸಂಕಟಗಳು ಉಂಟಾಗುವಂತೆ ಮಾಡ್ತದೆ. ಅನೇಕ ಸಾರಿ ಇಸ್ರಾಯೇಲರ ಹಾಗೆ ನಾವು ಓಡಿ ಬಂದಿದ್ದೇವೆ. ಅನೇಕ ಸಾರಿ ಇಸ್ರಾಯೇಲರ ಹಾಗೆ ಆತಂಕಕ್ಕೆ ಒಳಗಾಗಿದ್ದೇವೆ. ಅನೇಕ ಸಾರಿ ಇಸ್ರಾಯೇಲರ ಹಾಗೆ ಭಯಪಟ್ಟಿದ್ದೇವೆ. ಅನೇಕ ಸಾರಿ ಇಸ್ರಾಯೇಲರ ಹಾಗೆ ಪ್ರತಿದಿನ ಸಮಸ್ಯೆಗಳು ದೂರವಾಗಿಲ್ಲ, ಕಷ್ಟಗಳು ದೂರವಾಗಿಲ್ಲ, ತೊಂದರೆಗಳು ದೂರವಾಗಿಲ್ಲ. ಎದುರಿಗಿರುವಂಥ ಹೋರಾಟ ಇನ್ನೂ ಬಹಳಷ್ಟು ವಿಪರೀತವಾದಂಥ ರೀತಿಯಲ್ಲಿ ಮುಂದೆ ಹೋಗ್ತಾ ಇದೆ ಎಂಬುದಾಗಿ ಅಂದುಕೊಂಡಿದ್ದೇವೆ. ಈ ಅಂದುಕೊಳ್ಳುವಂಥ ಸ್ಥಿತಿಗತಿಗಳಲ್ಲಿ ನಾವು ಕೂಡ ಇಸ್ರಾಯೇಲರ ಹಾಗೆ ಸಮಸ್ಯೆ ಎನ್ನುವಂಥ ಗೊಲ್ಯಾತನನ್ನ, ತೊಂದರೆ ಎನ್ನುವಂಥ ಗೊಲ್ಯಾತನನ್ನ ನೋಡಿ ಹೆದರಿಕೊಳ್ತಾ ಇದ್ರೆ, ಇಂದಿನ ವಾಕ್ಯ ಭಾಗ ಹೇಳ್ತದೆ, ಹೆದರಬೇಡ. ಈ ಗೊಲ್ಯಾತನು ಎಷ್ಟೇ ದೈತ್ಯವಾಗಿದ್ದರೂ, ಅವನ ಆಕಾರ, ಅವನ ಗುಣಗಳು, ಅವನ ಕೈಲಿರುವಂಥ ಆಯುಧಗಳು ಎಷ್ಟೇ ಹರಿತವಾಗಿದ್ದರೂ, ಸ್ವಾಮಿ ಅವುಗಳಿಂದ ಬಿಡಿಸುವಂಥ ಒಬ್ಬ ವ್ಯಕ್ತಿಯನ್ನು ಹುಟ್ಟಿಸ್ತಾನೆ. ಅವುಗಳಿಂದ ಬಿಡಿಸುವಂಥ ಮಾರ್ಗವನ್ನು ನಿನಗೆ ತೋರಿಸ್ತಾನೆ. ಅವುಗಳಿಂದ ಬಿಡಿಸುವಂಥ ಮಾರ್ಗೋಪಾಯಗಳನ್ನು ನಿನಗೆ ಕಲಿಸಿಕೊಡ್ತಾನೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ವಾಕ್ಯ ಭಾಗ ಹೇಳ್ತದೆ, ಗೊಲ್ಯಾತನ ಮಾತಿಗೆ ಇಡೀ ಇಸ್ರಾಯೇಲರು ಓಡಿ ಹೋಗುತ್ತಿರುವಾಗ ದೇವರು ದಾವೀದ ಎನ್ನುವಂಥ ಒಬ್ಬ ಯವನಸ್ಥನ ಮೂಲಕವಾಗಿ ಸಮಸ್ಯೆಯನ್ನು ಕಂಡುಕೊಳ್ತೇವೆ. ದಾವೀದನ ಮೂಲಕವಾಗಿ ದೇವರು ಕಾರ್ಯ ಮಾಡಿದ ಎಂಬುದನ್ನು ಕಂಡುಕೊಳ್ತೇವೆ. ವಾಕ್ಯ ಭಾಗ ಹೇಳ್ತದೆ, ದಾವೀದ ಇಷಯನ ಮಕ್ಕಳಲ್ಲೇ ಬಹಳ ಚಿಕ್ಕವನಾಗಿದ್ದ. ಈ ಗೊಲ್ಯಾತನನ್ನು ಹೆದರಿಸುವಂಥ ಸಂದರ್ಭದಲ್ಲಿ he was approximately 15 or 16 years old. ಅವನು 15 ವರ್ಷ ಅಥವಾ 16 ವರ್ಷ ಅಷ್ಟೇ ಆಗಿದ್ದಂತೆ. ಇಂಥ 16 ವರ್ಷದ ಯವನಸ್ಥ ಆ ಯುದ್ಧದ ಪಾಳ್ಯದಲ್ಲಿ ಬಂದು, ನಾನು ಇವನನ್ನು ಸೋಲಿಸ್ತೇನೆ, ಇವನನ್ನು ಹೊಡೆದು ಉರುಳಿಸ್ತೇನೆ ಎಂಬುದಾಗಿ ಹೇಳುವಾಗ ಅವನ ಮನಸ್ಸಲ್ಲಿ ಇನ್ನೆಷ್ಟು ಧೈರ್ಯವಿತ್ತು ಪ್ರಿಯರೇ. ಅವನ ಮನಸ್ಸು ವಾಕ್ಯ ಭಾಗದಲ್ಲಿ ನೋಡೋಣ. ಹಾಗಾದರೆ ದಾವೀದನ ಕೆಲವೊಂದು ಗುಣಲಕ್ಷಣಗಳನ್ನು ನಾವು ನೋಡುವುದಾದರೆ, ಅದೇ ಸಮುವೇಲನ ಪುಸ್ತಕ 16ನೇ ಅಧ್ಯಾಯದ 12ನೇ ವಚನ ಹೇಳ್ತದೆ. 16ನೇ ಅಧ್ಯಾಯದ 12ನೇ ವಚನ ಹೇಳ್ತದೆ, ಯೆಹೋವನು ಸಮುವೇಲನಿಗೆ ಎದ್ದು, ಇವನನ್ನು ಅಭಿಷೇಕಿಸು, ನಾನು ಆರಿಸಿಕೊಂಡವನು ಇವನೇ ಎಂದು ಆಜ್ಞಾಪಿಸಲು, ಸಮುವೇಲನು ಎಣ್ಣೆಯ ಕೊಂಬನ್ನು ತೆಗೆದುಕೊಂಡು ಅವನನ್ನು ಅವನ ಸಹೋದರರ ಮಧ್ಯದಲ್ಲಿ ಅಭಿಷೇಕಿಸಿದನು. ಅಂದರೆ ಸಮುವೇಲನು ಸೌಲನಿಗೆ ಬದಲಾಗಿ ಇಸ್ರಾಯೇಲರ ಅರಸನನ್ನಾಗಿ ಮಾಡುವುದಕ್ಕಾಗಿ ಯೆಹೋವನ ಅಪ್ಪಣೆಯಂತೆ ದಾವೀದನ ಸಹೋದರರ ಮಧ್ಯದಲ್ಲಿ ದಾವೀದನ ಮೇಲೆ ಎಣ್ಣೆಯನ್ನು ಹಾಕಿ ಅಭಿಷೇಕಿಸಿದನು. 13ನೇ ವಾಕ್ಯ, 16ನೇ ಅಧ್ಯಾಯದ 13ನೇ ವಾಕ್ಯ ಹೇಳ್ತದೆ ನೋಡಿ, ಅಭಿಷೇಕವಾದ ಕೂಡಲೇ ಯೆಹೋವನ ಆತ್ಮವು ದಾವೀದನ ಮೇಲೆ ಬಂತು ಮತ್ತು ನೆಲೆಗೊಂಡಿತು ಎಂಬುದನ್ನು ಕಂಡುಕೊಳ್ತೇವೆ. ದಾವೀದನ ಮೂಲಕವಾಗಿ ದೇವರು ಕಾರ್ಯ ಮಾಡಿದ ಎಂಬುದನ್ನು ನೋಡಿ, ಅಲ್ಲಿ ಸೌಲನ ಜೊತೆಗಿದ್ದಂಥ ಯೆಹೋವನ ಆತ್ಮ ಬಿಟ್ಟು ಹೋಯಿತು ಎಂಬುದಾಗಿ ನೋಡ್ತೇವೆ. ಅದಕ್ಕೆ ಅವನಿಗೆ ಭಯ, ಆತಂಕಗಳು, ಅವನಿಗೆ ಹೆದರಿಕೆ ಉಂಟಾಯಿತು. ಅವನು ಅಸಹಾಯಕನಾದ, ಗೊಲ್ಯಾತನ ಮಾತುಗಳನ್ನು ಕೇಳಿ ಓಡಿ ಹೋಗುವಂಥ ಮನಸ್ಸನ್ನು ಮಾಡಿದ ಎಂಬುದಾಗಿ ನೋಡ್ತೇವೆ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಯೆಹೋವನು ಸಮುವೇಲನ ಮೂಲಕವಾಗಿ ಎಣ್ಣೆಯಿಂದ ಅವನನ್ನು ಅಭಿಷೇಕಿಸಿದ ತಕ್ಷಣ ದೇವರ ಆತ್ಮ ದಾವೀದನ ಮೇಲೆ ಬಂತು. ಈಗ ದಾವೀದ ಯುದ್ಧದ ಪಾಳ್ಯದಲ್ಲಿ ನಿಂತುಕೊಂಡಿರುವಾಗ ಒಂಟಿಯಾಗಿ ನಿಂತಿಲ್ಲ ಪ್ರಿಯರೇ. ಅವನಿಗೆ ಯಾಕೆ ಅಷ್ಟು ಧೈರ್ಯ ಬಂತು, ಯಾಕೆ ಆತ್ಮವಿಶ್ವಾಸ ಬಂತು ಅಂದರೆ, ಅವನೊಳಗಿದ್ದಂಥ ದೇವರ ಆತ್ಮ ಅವನನ್ನು ಮಾತಾಡಿಸ್ತಾ ಇತ್ತು. ಅವನೊಳಗಿದ್ದಂಥ ದೇವರ ಆತ್ಮ ಧೈರ್ಯವನ್ನು ತುಂಬ್ತಾ ಇತ್ತು. ಅವನೊಳಗಿದ್ದಂಥ ದೇವರ ಆತ್ಮ ಯುದ್ಧದಲ್ಲಿ ಮುನ್ನುಗ್ಗುವುದಕ್ಕೆ ಬಲವನ್ನು ಕೊಡ್ತಾ ಇತ್ತು. ಇದರ ಮೂಲಕವಾಗಿ ದಾವೀದ ಮುಂದೆ ಬರ್ತಾ ಇದ್ದಾನೆ. ಇದರ ಮೂಲಕವಾಗಿ ಯುದ್ಧವನ್ನು ಗೆಲ್ಲಲು ಮುಂದಾಗ್ತಾ ಇದ್ದಾನೆ. ದಾವೀದ ತನ್ನ ಶಕ್ತಿ ಬಲಗಳ ಮೂಲಕವಾಗಿ ಮುಂದೆ ಬಂದಿಲ್ಲ, ತನ್ನ ಜೊತೆಗಿದ್ದಂಥ ದೇವರ ಆತ್ಮನ ಮೂಲಕವಾಗಿ ಬಂದಿದ್ದಾನೆ. ವಾಕ್ಯ ಭಾಗ ಹೇಳ್ತದೆ, 17ನೇ ಅಧ್ಯಾಯದ 36ನೇ ವಚನ ಮತ್ತು 37ನೇ ವಚನವನ್ನು ಗಮನಿಸ್ರಿ. 17ನೇ ಅಧ್ಯಾಯದ 36 ಮತ್ತು 37ನೇ ವಚನವನ್ನು ಗಮನಿಸಿದ್ರೆ ವಾಕ್ಯ ಭಾಗ ಹೇಳ್ತದೆ, 36ನೇ ವಚನ, ನಿನ್ನ ಸೇವಕನಿಂದ ಕೊಲ್ಲಲ್ಪಟ್ಟು ಸಿಂಹಕ್ಕೂ ಕರಡಿಗೂ ಆದ ಗತಿಯೇ ಜೀವ ಸ್ವರೂಪನಾದ ದೇವರ ಸೈನ್ಯವನ್ನು ನಿಂದಿಸುವಂಥ ಈ ಸುನ್ನತಿ ಇಲ್ಲದ ಫಿಲಿಸ್ಟಿಯನಿಗೂ ಆಗಬೇಕು. ಸೌಲನ ಬಳಿಯಲ್ಲಿ ಹೋಗಿ ದಾವೀದ ಹೇಳ್ತಾ ಇದ್ದಾನೆ, ಈ ಫಿಲಿಸ್ಟಿಯನಿಗೆ ಹೆದರುಕೊಳ್ತಾ ಇದೆಯಲ್ಲ ಅರಸನೇ,
ನಿನ್ನ ಸೇವಕನಾದಂಥ ಈ ವ್ಯಕ್ತಿಗೆ, ಈ ವ್ಯಕ್ತಿಯನ್ನು ಹೀಯಾಳಿಸುತ್ತಿರುವಂಥ ಸುನ್ನತಿ ಇಲ್ಲದಂಥ ಫಿಲಿಷ್ಟಿಯನಿಗೆ ಯಾಕೆ ಹೆದರಿಕೊಳ್ತಾ ಇದೆಯಾ? ನಾನು ಕಾಡಿನಲ್ಲಿದ್ದಾಗ ನನ್ನ ಕುರಿ ಮಂದೆಯನ್ನು ಮೇಯಿಸುತ್ತಿರುವಾಗ ಸಿಂಹಗಳನ್ನು ಕೊಂದಿದ್ದೇನೆ, ಅವುಗಳ ಬಾಯಿಗಳನ್ನು ಸೀಳಿಬಿಟ್ಟಿದ್ದೇನೆ, ಈ ಮೂಲಕವಾಗಿ ಅವನನ್ನು ಎದುರಿಸ್ತೇನೆ. ರಾಜನೇ, ಹೆದರಬೇಡ ಎಂಬುದಾಗಿ ಹೇಳ್ತಾನೆ. ಮುಂದೆ ಯೆಹೋವನು ನಿನ್ನ ಸಂಗಡ ಇರಲಿ ಎಂದು ಹೇಳಿ ಅವನಿಗೆ ತನ್ನ ಯುದ್ಧ ವಸ್ತ್ರಗಳನ್ನು ಕವಚಗಳನ್ನು ತೊಡಗಿಸಿ ತಲೆಗೊಂದು ತಾಮ್ರದ ಶಿರಸ್ತ್ರಾಣವನ್ನಿಟ್ಟನು. ದಾವೀದನು ಯುದ್ಧ ವಸ್ತ್ರದ ಮೇಲೆ ಕತ್ತಿಯನ್ನು ಬಿಗಿದುಕೊಂಡ ನಂತರ ನಡೆಯಬಹುದು ಎಂದು ಪರೀಕ್ಷಿಸಿದ ಮೇಲೆ ಸೌಲನಿಗೆ ಆತ ಹೇಳ್ತಾನೆ, ನನಗೆ ಅಭ್ಯಾಸವಿಲ್ಲದೆ ಇರುವುದರಿಂದ ಇವುಗಳನ್ನು ಧರಿಸಿಕೊಂಡು ನಡೆಯಲಾರೆ ಎಂದು ಹೇಳಿ ಅವುಗಳನ್ನು ತೆಗೆದಿಟ್ಟು ತನ್ನ ಕೋಲನ್ನು ತೆಗೆದುಕೊಂಡು ಹೊರಟು ಹಳ್ಳದಲ್ಲಿ 5 ನುಣುಪು ಕಲ್ಲುಗಳನ್ನು ಆರಿಸಿಕೊಂಡು ಅವುಗಳನ್ನು ಕುರುಬರ ಪದ್ಧತಿಯಂತೆ ತನಗಿರುವ ಸೊಂಟ ಚೀಲದಲ್ಲಿ ಹಾಕಿ ಕೈಯಲ್ಲಿ ಕವಣೆಯನ್ನು ಹಿಡಿದು ಫಿಲಿಷ್ಟಿಯನ ಬಳಿಗೆ ಹೋದನು ಎಂಬುದಾಗಿ. 5 ನುಣುಪು ಕಲ್ಲುಗಳನ್ನು ತೆಗೆದುಕೊಂಡು ಗೊಲ್ಯಾತನನ್ನು ಹೆದರಿಸುವುದಕ್ಕೆ ಆತನು ಮುಂದೆ ಹೋದನು ಎಂಬುದಾಗಿ ಕಂಡುಕೊಳ್ತೇವೆ. ಪ್ರೀತಿಯುಳ್ಳ ದೇವರ ಮಕ್ಕಳೇ, ಸೌಲನು ಗೊಲ್ಯಾತನನ್ನು ದೊಡ್ಡ ಸಮಸ್ಯೆಯಾಗಿ ನೋಡಿದರೆ, ದೊಡ್ಡ ಸಮಸ್ಯೆಯಾಗಿ ನೋಡಿದರೆ, ದಾವೀದ ಯೆಹೋವ ದೇವರ ಕೃಪೆಯನ್ನು ಆಧಾರವಾಗಿ ನೋಡ್ತಾನೆ. ನಾನು ಹೋಗುತ್ತಾ ಇರುವಂಥದ್ದು ನನ್ನ ದೇವರ ಕೃಪೆಯಿಂದ, ನನ್ನನ್ನು ಕಾಡು ಕೋಣುಗಳ ಬಾಯಿಯಿಂದಲೂ ಸಿಂಹಗಳ ಬಾಯಿಯಿಂದಲೂ ಕಟ್ಟಿ ಹಾಕಿದಂಥ ದೇವರ ಕಾರ್ಯದಿಂದ ನಾನು ಮುಂದೆ ಹೋಗುತ್ತಾ ಇದ್ದೇನೆಂಬುದಾಗಿ ಅಚಲವಾದಂಥ ನಂಬಿಕೆ ಇತ್ತು. ಗೊಲ್ಯಾತ ತನ್ನ ಶಕ್ತಿ ಸಾಮರ್ಥ್ಯದ ಅಹಂಕಾರ ತೋರಿಸಿದ್ರೆ, ಯುದ್ಧದ ಪಾಳ್ಯದಲ್ಲಿ ಗೊಲ್ಯಾತ ತನ್ನ ಶಕ್ತಿ ಸಾಮರ್ಥ್ಯದ ಅಹಂಕಾರ ತೋರಿಸಿದ್ರೆ, ದಾವೀದ ದೇವರ ಮೇಲಿದ್ದಂಥ ಅವರ ನಂಬಿಕೆಯನ್ನು ತೋರಿಸ್ತಾನೆ. ದೇವರ ಮೇಲಿದ್ದಂಥ ಅವನ ನಂಬಿಕೆಯನ್ನು ತೋರಿಸ್ತಾನೆ. ಇಸ್ರಾಯೇಲ್ಯರು ಸೌಲ ರಣಶೂರನು ಮತ್ತು ಯುದ್ಧಶೂರನು ಎಂಬುದಾಗಿ ನೋಡ್ತಾ ಇದ್ರು. ಇಸ್ರಾಯೇಲರಿಗೆ ಕಾಣಿಸ್ತಾ ಇದ್ದದ್ದು, ಸೌಲನಿಗೆ ಕಾಣಿಸ್ತಾ ಇದ್ದದ್ದು ಅವನ ಮುಂದೆ ಇದ್ದಂಥ ಈ 9 ಅಡಿ 6 ಅಂಗುಲ ಎತ್ತರದ ವ್ಯಕ್ತಿ, ಬರ್ಜಿಯನ್ನು ಹಿಡ್ಕೊಂಡಂಥ ವ್ಯಕ್ತಿ, ದೈತ್ಯನಾದಂಥ ವ್ಯಕ್ತಿ ಎಂಬುದಾಗಿ ಅವರು ನೋಡ್ತಾ ಇದ್ರು. ದಾವೀದ ತನ್ನ ಜೊತೆಯಲ್ಲಿ ಬರ್ತಾ ಇದ್ದಂಥ ದೇವರನ್ನು ನೋಡ್ತಾ ಇದ್ದಂತೆ. ದೇವರನ್ನು ನೋಡ್ತಾ ಇದ್ದ. ಗೊಲ್ಯಾತ ತನ್ನ ಎದುರಿಗಿದ್ದಂಥ ಸೈನ್ಯದೊಟ್ಟಿಗೆ ಮಾತಾಡ್ತಾ ಇದ್ದ. ಗೊಲ್ಯಾತ ಯುದ್ಧದ ಪಾಳ್ಯದಲ್ಲಿ ನಿಂತುಕೊಂಡು ತನ್ನ ಎದುರಿಗಿದ್ದಂಥ ಇಸ್ರಾಯೇಲರ ಸೈನ್ಯದೊಟ್ಟಿಗೆ ಮಾತಾಡುತ್ತಾ ಹೀಯಾಳಿಸ್ತಾ ಇದ್ದ. ದಾವೀದನು ಮುಂದೆ ಹೋಗುತ್ತಿರುವಾಗ, ಗೊಲ್ಯಾತನನ್ನು ಎದುರಿಸಲಿಕ್ಕೆ ಹೋಗುತ್ತಿರುವಾಗ ತನ್ನೊಳಗೆ ಮಾತನಾಡುತ್ತಿದ್ದಂಥ ದೇವರ ಆತ್ಮದೊಟ್ಟಿಗೆ ಮಾತಾಡ್ತಾ ಇದ್ದ. ಇದು ಗೆಲ್ಲಲಿಕ್ಕೆ ಸಾಧ್ಯವಾಯಿತು. ದಾವೀದ ಹೇಗೆ ಗೆದ್ದ ಎಂಬುದಾಗಿ ಹೇಳಿದರೆ, ಕವಣೆಯ ಕಲ್ಲಿನಿಂದ ಹೊಡೆದು ಉರುಳಿಸ್ತಾ ಎಂಬುದಾಗಿ ಅರ್ಥ ಅಲ್ಲ ಪ್ರಿಯರೇ. ತನ್ನೊಳಗೆ ಮಾತನಾಡುತ್ತಿದ್ದಂಥ ದೇವರ ಆತ್ಮನ ಮೂಲಕವಾಗಿ, ದೇವರ ಮೇಲಿಟ್ಟಿದ್ದಂಥ ಅಚಲವಾದ ನಂಬಿಕೆ ಮೂಲಕವಾಗಿ, ಮುಂದೆ ಹೋಗುತ್ತಿರುವಂಥ ಸಮಯದಲ್ಲಿ ನಾನು ದೇವರ ಮೂಲಕವಾಗಿ ಇವನನ್ನು ಹೊರಡಿಯುತ್ತೇನೆ ಎಂಬುದಾಗಿ ಅಂದುಕೊಳ್ಳುವಂಥ ವಿಶ್ವಾಸದ ಮೂಲಕವಾಗಿ ದಾವೀದ ಆತನು ಅಂದುಕೊಂಡನು, ಜಯವನ್ನು ಸಾಧಿಸಿದನು ಎಂಬುದಾಗಿ ಕಂಡುಕೊಳ್ತೇವೆ. ಸೌಲನಿಗೆ ಗೊಲ್ಯಾತ ದೊಡ್ಡದಾದಂಥ ವ್ಯಕ್ತಿಯಾಗಿ ಕಂಡುಕೊಳ್ತಾನೆ. ಸಾಲ್ ಥಾಟ್ ಗೊಲ್ಯಾತ್ ವಾಸ್ ಟೂ ಬಿಗ್ ಟು ಫೈಟ್, ಬಟ್ ಡೇವಿಡ್ ಥಾಟ್ he was too big to miss ಎಂಬುದಾಗಿ ಕಂಡುಕೊಳ್ತೇವೆ. ಗೊಲ್ಯಾತನನ್ನು ಉರುಳಿಸುವುದಕ್ಕೆ ಅಥವಾ ಅವನ ಆಕಾರದಲ್ಲಿ ಯಾವುದೂ ಕೂಡ ಅಸಾಧ್ಯ ಅಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ಕಂಡುಕೊಳ್ಳುವುದನ್ನು ನೋಡ್ತೇವೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಹಾಗಾದರೆ ಇಂದಿನ ವಾಕ್ಯದ ಮೂಲಕವಾಗಿ ನಾವು ಕಂಡುಕೊಳ್ಳುವಂಥ ಸಂದೇಶ ಏನು? ಇಂದಿನ ವಾಕ್ಯದ ಮೂಲಕವಾಗಿ ನಾವು ಹೇಳಲಿಕ್ಕೆ ಹೋಗುತ್ತಿರುವಂಥ ಸಂದೇಶ ಏನೆಂಬುದಾಗಿ ಹೇಳಿದರೆ, ನಾನು ಪ್ರಾರಂಭದಲ್ಲಿ ಹೇಳಿದೆ, ಇಂದು ನಾವು ಕೂಡ ಅನೇಕ ರೀತಿಗಳಲ್ಲಿ ಗೊಲ್ಯಾತನ ಅನುಭವಗಳನ್ನು ನೋಡ್ತಾ ಇದ್ದೇವೆ. ಗೊಲ್ಯಾತ ನಮಗಿಂದು ಕಾಣಿಸ್ತಾ ಇದ್ದಾನೆ ಪ್ರಿಯರೇ. ಹಾಗಾದರೆ ನಾವು ಆ ಗೊಲ್ಯಾತನನ್ನು ಯಾವ ರೀತಿ ಎದುರಿಸಬೇಕೆಂಬುದಾಗಿ ಹೇಳಿದರೆ, ದಾವೀದ ಮತ್ತೆ ಇಲ್ಲಿ ಮಾದರಿಯಾಗಿ ನಿಲ್ತಾನೆ. ಆ ಮಾದರಿ ಏನಂದರೆ, 5 ನುಣುಪಿನ ಕಲ್ಲುಗಳನ್ನು ತೆಗೆದುಕೊಳ್ಳ್ರಿ ಎಂಬುದಾಗಿ ಹೇಳ್ತಾನೆ. 5 ನುಣುಪಿನ ಕಲ್ಲುಗಳನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಇರುವಂಥ ಗೊಲ್ಯಾತನನ್ನು ಹೊಡೆದು ಉರುಳಿಸ್ರಿ ಎಂಬುದಾಗಿ ಹೇಳ್ತಾನೆ. 5 ನುಣುಪಿನ ಕಲ್ಲುಗಳು ಯಾವುದಂದರೆ, ಮೊದಲ ಕಲ್ಲನ್ನು ಜ್ಞಾಪಕ ಮಾಡಿಕೊಳ್ಳ್ರಿ, ದ ಸ್ಪಿರಿಟ್ ಆಫ್ ದ ಲಾರ್ಡ್. ದೇವರ ಆತ್ಮನನ್ನು ಯಾವಾಗಲೂ ಮನಸ್ಸಲ್ಲಿಟ್ಕೊಳ್ರಿ. ದೇವರ ಆತ್ಮನಿಂದ ಬಲಗೊಳ್ಳ್ರಿ, ದೇವರ ಆತ್ಮನಿಂದ ಎದುರಿಸ್ರಿ, ದೇವರ ಆತ್ಮನಿಂದ ಹೋರಾಟ ಮಾಡ್ರಿ, ದೇವರ ಆತ್ಮನಿಂದ ಜಯವನ್ನು ನೋಡ್ರಿ. ಮೊದಲ ಕಲ್ಲನ್ನು ಯಾವಾಗಲೂ ನೀವು ಇಟ್ಟುಕೊಳ್ಳುವುದಾದರೆ, ದೇವರ ಆತ್ಮನು ಎನ್ನುವಂಥ ಜೀವವುಳ್ಳ ಕಲ್ಲು ನಿಮ್ಮಲ್ಲಿ ಕಾರ್ಯವನ್ನು ಮಾಡ್ತದೆ. ಎರಡನೆಯ ಕಲ್ಲು ಯಾವುದಂದರೆ, ಪಾಸ್ಟ್ ಎಕ್ಸ್ಪೀರಿಯನ್ಸ್ ಎಂಬುದಾಗಿ, ನಿಮ್ಮ ಅನುಭವದಿಂದ, ಹಿಂದೆ ನಡೆದಿರುವಂಥ ಅನುಭವದಿಂದ. ದಾವೀದ ಹೇಳ್ತಾನೆ, 32 ಮತ್ತು 37ನೇ ವಚನಗಳವರೆಗೆ ಗಮನಿಸಿದ್ರೆ ದಾವೀದ ಹೇಳ್ತಾನೆ, ಸೌಲನ ಬಳಿಯಲ್ಲಿ ಹೋಗಿ ಹೇಳ್ತಾನೆ,
ಅರಸನೇ, ನಾನು ಈ ರೀತಿಯಾಗಿ ಬಂದಿಲ್ಲ, ನನ್ನ ಅನುಭವಗಳಿಂದ ಬಂದಿದ್ದೇನೆ. ಆ ಅನುಭವ ಏನೆಂದರೆ, ನಾನು ಕುರಿ ಕಾಯುತ್ತಿದ್ದಾಗ ಹೇಗೆ ದೇವರ ಬಲದಿಂದ ಎದುರಿಸಿದೆ, ಸಿಂಹಗಳ ಬಾಯಿಯನ್ನು ಸೀಳಿಬಿಟ್ಟೆ, ದೇವರ ಅನುಭವಗಳನ್ನು ನೋಡಿದೆ, ಆ ಅನುಭವಗಳಿಂದ ಬಂದಿದ್ದೇನೆ. ಅದೇ ರೀತಿಯಾಗಿ ಇಂದು ನಾವು ಸಮಸ್ಯೆಗಳನ್ನು, ಕಷ್ಟಗಳನ್ನು, ಹೋರಾಟಗಳನ್ನು ಎದುರಿಸಬೇಕಾದ್ರೆ ದೇವರ ವಾಕ್ಯ ಇಂದು 2ನೆಯ ಕಲ್ಲನ್ನು ಹಿಡಿದಿಟ್ಟುಕೊಳ್ಳ್ರಿ ಎಂಬುದಾಗಿ ಹೇಳ್ತದೆ. ಆ 2ನೆಯ ಕಲ್ಲು ಮತ್ಯಾವುದೂ ಅಲ್ಲ, ನಿಮ್ಮ ಜೀವಿತಗಳಲ್ಲಿ ಇದುವರೆಗೂ ಕಾರ್ಯ ಮಾಡಿ ಆಶ್ಚರ್ಯಕರವಾಗಿ ಬಿಡುಗಡೆಗೆ ನಡೆಸಿದಂಥ ದೇವರ ಕೃಪೆ ಎನ್ನುವಂಥ ಅನುಭವಗಳು, ದೇವರ ಕೃಪೆಯ ಮೂಲಕವಾಗಿ ಕಂಡುಕೊಂಡಂಥ ಅನುಭವಗಳಿಂದ ಈ ಕಷ್ಟಗಳನ್ನು ಎದುರಿಸ್ರಿ. ಸ್ವಾಮಿ ಆ ಕಷ್ಟ ಬಂದಿದ್ದಾಗ ನನ್ನನ್ನು ಬಿಡಿಸಿದ, ಈ ಕಷ್ಟ ಬಂದಾಗಲೂ ಖಂಡಿತವಾಗಿ ಬಿಡಿಸ್ತಾನೆ. ಅಂಥ ದೊಡ್ಡ ಆತಂಕ ಎದುರಾಗಿತ್ತು, ಈಗ ಬಂದಿರುವಂಥ ಆತಂಕವನ್ನು ನಾನು ಕ್ರಿಸ್ತನ ನಾಮದಲ್ಲಿ ಗೆಲ್ಲುತ್ತೇನೆ ಎನ್ನುವಂಥ ನಿಮ್ಮ ಪಾಸ್ಟ್ ಎಕ್ಸ್ಪೀರಿಯನ್ಸ್ ನಿಮ್ಮೊಟ್ಟಿಗೆ ಮಾತನಾಡುವಂಥದ್ದಾಗಿದೆ, ಜಯವನ್ನು ಕೊಡುವಂಥದ್ದಾಗಿದೆ. 3ನೆಯ ಕಲ್ಲು ಪ್ರಿಯರೇ, ದ ವರ್ಡ್ ಆಫ್ ಗಾಡ್, ದೇವರ ವಾಕ್ಯವನ್ನು ನೀವು ಇಟ್ಕೊಳ್ರಿ. ಸಮಸ್ಯೆಗಳು ಬರುವಾಗ, ಚಿಂತೆಗಳು ಬರುವಾಗ, ಗೊಲ್ಯಾತನ ರೂಪದಲ್ಲಿ ವಿವಿಧ ಶಕ್ತಿಗಳು ನಿಮ್ಮ ಮೇಲೆ ಆಕ್ರಮಣ ಮಾಡುವಾಗ ದೇವರ ವಾಕ್ಯವನ್ನು ಇಟ್ಟುಕೊಳ್ಳ್ರಿ. ದೇವರ ವಾಕ್ಯದಿಂದ ಈ ರೀತಿಯ ಸಮಸ್ಯೆಗಳನ್ನ ಗೆಲ್ಲಲಿಕ್ಕೆ ಸಾಧ್ಯವಿದೆ. ದೇವರ ವಾಕ್ಯದಿಂದ ಈ ರೀತಿಯಾದಂಥ ಸಮಸ್ಯೆಗಳನ್ನ ಎದುರಿಸಲಿಕ್ಕೆ ಸಾಧ್ಯವಿದೆ. ದೇವರ ವಾಕ್ಯದಿಂದ ಈ ರೀತಿಯ ಸಮಸ್ಯೆಗಳಿಗೆ ಉತ್ತರವನ್ನು ಕಂಡುಕೊಳ್ಳಲು ಸಾಧ್ಯವಿದೆ. ಆದುದರಿಂದ ದೇವರ ವಾಕ್ಯ ಎನ್ನುವಂಥ 3ನೆಯ ಕಲ್ಲುಗಳನ್ನು ನೀವು ಇಟ್ಟುಕೊಳ್ಳ್ರಿ. 4ನೇದಾಗಿ, ವಿಷನ್ ಆಫ್ ಸಮಥಿಂಗ್ ಬಿಗ್. ನೀವು ಯಾವಾಗಲೂ ಕೂಡ ನಾಳೆ ದೇವರ ಸಹಾಯದಿಂದ ಅಥವಾ ಭವಿಷ್ಯದಲ್ಲಿ ದೇವರ ಸಹಾಯದಿಂದ ನಾನು ಉನ್ನತವಾಗಿ ಬೆಳೆಯುತ್ತೇನೆ ಎನ್ನುವಂಥ ಆ ವಿಷನನ್ನು, ಆ ದರ್ಶನವನ್ನು, ಮುಂದಿನ ಕನಸುಗಳನ್ನು ಇಟ್ಟುಕೊಳ್ಳ್ರಿ. ಸ್ವಾಮಿ ಅದನ್ನು ನೆನಸು ಮಾಡ್ತಾನೆ, ಸ್ವಾಮಿ ಅದನ್ನು ಬೆಳೆಸ್ತಾನೆ. ಈಗ ಬಹುಶಃ ನಾವು ಸಸಿಗಳಾಗಿರ್ಬೋದು, ಯಾವಾಗಲೂ ಜ್ಞಾಪಕ ಇಟ್ಕೊಳ್ರಿ, ಸಸಿಗಳಿಗೆ ತಕ್ಕದಾದಂಥ ಪೋಷಕಾಂಶಗಳ ಆರೈಕೆ ಸಿಕ್ಕಿದರೆ ಅದು ಮರವಾಗ್ತದೆ. ಮರವಾಗುವಂಥದ್ದು ಫಲ ಬಿಡ್ತದೆ. ಫಲ ಬಿಟ್ಟಾಗ ಆ ಮರ ಸಂಪೂರ್ತಿಯಾಗ್ತದೆ. ಸ್ವಾಮಿ ಈ ಸ್ಥಿತಿಗತಿಗಳಿಗೆ ನಮ್ಮನ್ನು ನಡೆಸ್ತಾನೆ. ನೀವು ದೊಡ್ಡದನ್ನು ಆಲೋಚನೆ ಮಾಡಿರಿ, ಯಾಕಂದರೆ ಸ್ವಾಮಿ ದೊಡ್ಡವನಾಗಿದ್ದಾನೆ. ದೊಡ್ಡದನ್ನು ಆಲೋಚನೆ ಮಾಡುವಾಗ ನಿಮ್ಮ ಹೃದಯಗಳಲ್ಲಿ ಯೋಗ್ಯವಾದಂಥ ಜೀವಿತದಿಂದ ಜೀವಿಸಿದರೆ ಖಂಡಿತವಾಗಿ ಸ್ವಾಮಿ ಕಾರ್ಯವನ್ನು ಮಾಡ್ತಾನೆ. 5ನೆಯ ಕಲ್ಲು ಮತ್ತು ಕೊನೆಯ ಕಲ್ಲು, ಎ ಹಾರ್ಟ್ ಫುಲ್ ಆಫ್ ಫೇತ್ ಎಂಬುದಾಗಿ ಹೇಳ್ತಾರೆ. ನಿಮ್ಮ ಹೃದಯದ ತುಂಬ ನಂಬಿಕೆಗಳನ್ನು ಇಟ್ಕೊಳ್ರಿ. ಆ ನಂಬಿಕೆ ನಿಮ್ಮನ್ನು ಜಯಕ್ಕೆ ನಡೆಸ್ತದೆ. ದಾವೀದನ ಮನಸ್ಸಲ್ಲಿ ನಂಬಿಕೆ ಇತ್ತು, ನಾನು ಹೊಡೆಯುತ್ತೇನೆ, ಅವನನ್ನು ಬೀಳಿಸ್ತೇನೆ. ಎಲ್ಲರೂ ಕೂಡ ಎದುರ್ಕೊಂಡು ಹೋಗ್ತಾ ಇದ್ರು. ದಾವೀದ ಮಾತ್ರ ನಾವು ನಾನು ಗೆಲ್ತೇನೆ ಎಂಬುದಾಗಿ ಅಂದ್ಕೊಂಡಿದ್ರು. ನಾನು ಗೆಲ್ಲುತ್ತೇನೆನ್ನುವಂಥ ನಿಮ್ಮ ನಂಬಿಕೆಗೆ ಸ್ವಾಮಿ ಜೊತೆಯಾಗಿ ಬರುತ್ತಾನೆ. ನಾನು ಹೋರಾಟ ಮಾಡ್ತೇನೆ, ಗೆಲ್ತೇನೆ, ಆ ವಿಲ್ ಪವರ್ ಖಂಡಿತವಾಗಿ ಕರ್ತನ ಮೂಲಕವಾಗಿ ವೃದ್ಧಿಯಾಗುವಂಥದ್ದಾಗಿದೆ, ಕರ್ತನ ಮೂಲಕವಾಗಿ ನಿಮಗೆ ಸಿಕ್ಕುವಂಥದ್ದಾಗಿದೆ. ಈ ರೀತಿಯಾದಂಥ ಕಲ್ಲುಗಳಿಂದ ನಾವು ಬರುವಂಥ ಸಮಸ್ಯೆಗಳನ್ನು ಎದುರಿಸೋಣ. ಅದು ದೇವರ ಆತ್ಮನೆನ್ನುವಂಥ ಕಲ್ಲುಗಳಿಂದ, ನಮ್ಮ ಹಿಂದೆ ನಡೆದಂಥ ಅನುಭವಗಳಿಂದ, ದೇವರ ವಾಕ್ಯದಿಂದ, ಮುಂದೆ ಆಗುವಂಥ ದೊಡ್ಡದಾದಂಥ ಕಾರ್ಯಗಳಿಂದ ಮತ್ತು ಹೃದಯ ತುಂಬ ಇರುವಂಥ ನಂಬಿಕೆಗಳಿಂದ ನಾವು ಈ ರೀತಿಯಾದಂಥ ಕಾರ್ಯಗಳಲ್ಲಿ ಮುಂದೆ ಹೋಗಬೇಕಾಗಿದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಜಯ ಕರ್ತನ ಮೂಲಕವಾಗಿ ಸಿಗ್ತದೆ. ದಾವೀದ ಅದನ್ನು ಹೇಳ್ತಾನೆ, ಯುದ್ಧ ಫಲವು ಯೆಹೋವನದೇ. ವಿಕ್ಟರಿ ಕಮ್ಸ್ ಫ್ರಮ್ ದ ಲಾರ್ಡ್. ದೇವರ ಮೂಲಕವಾಗಿ ಜಯ ಬರ್ತದೆ, ಅದು ಮನುಷ್ಯರ ಮೂಲಕವಾಗಿ ಅಲ್ಲ. ಯಾವುದೇ ವಿಷಯಗಳಾಗಲಿ, ಬಿಡುಗಡೆ ಎನ್ನುವಂಥದ್ದು, ಜಯ ಎನ್ನುವಂಥದ್ದು ದೇವರ ಆಸ್ತಿ. ಅದು ದೇವರು ನಿನಗೆ ಆಶೀರ್ವಾದವನ್ನು ಕೊಡುವಾಗ ಮಾತ್ರ ಅದು ಸಿಗ್ತದೆ. ಮನುಷ್ಯರಿಂದ ಬರುವಂಥ ಜಯ, ಮನುಷ್ಯರಿಂದ ಸಿಕ್ಕುವಂಥ ಆ ಗೆಲುವು ಅದು ಶಾಶ್ವತವಲ್ಲ. ದೇವರಿಂದ ಸಿಕ್ಕುವಂಥ ಗೆಲುವು, ದೇವರ ಮೂಲಕವಾಗಿ ಸಿಕ್ಕುವಂಥ ಜಯ ನಿನ್ನನ್ನು ಸಾಕ್ಷಿಗೆ ನಡೆಸ್ತದೆ, ನಿನ್ನನ್ನು ಸಾಕ್ಷಿಗೆ ನಡೆಸ್ತದೆ. ಆ ಸಾಕ್ಷಿ ನಿನ್ನಲ್ಲಿ ಮಹತ್ ಕಾರ್ಯಗಳನ್ನು ಮಾಡ್ತದೆ. ಅದನ್ನೇ ಮರಿಯಲು ಹೇಳ್ತಾಳೆ, ಶಕ್ತನಾಗಿರುವಾತನು ನನಗೆ ದೊಡ್ಡ ಉಪಕಾರಗಳನ್ನು ಮಾಡಿದ್ದಾನೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ಶುಕ್ರವಾರದ ಸಾಯಂಕಾಲ ಸಮಸ್ಯೆಗಳನ್ನು ಎದುರಿಸಲಿಕ್ಕೆ, ಗೊಲ್ಯಾತನನ್ನು ಎದುರಿಸುವುದಕ್ಕೆ ಸ್ವಾಮಿ ನಮಗೋಸ್ಕರವಾಗಿ ಶಕ್ತಿಯನ್ನು ಕೊಟ್ಟಿದ್ದಾನೆ. ದಾವೀದನ ಉದಾಹರಣೆಯ ಮೂಲಕವಾಗಿ ಬಲ ತುಂಬಿದ್ದಾನೆ, ಸುಪ್ರೇರಣೆಗಳನ್ನು ಕೊಟ್ಟಿದ್ದಾನೆ ಮತ್ತು ನೀನು ಮತ್ತು ನಾನು ಅದೇ ರೀತಿಯಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ ಎಂಬುದಾಗಿ ತೋರಿಸಿಕೊಟ್ಟಿದ್ದಾನೆ. ದೇವರಾತ್ಮನಿಂದ ತುಂಬಿಸಲ್ಪಟ್ಟವರಾಗಿ ಮುಂದೆ ಸಾಗೋಣ. ದೇವರಾತ್ಮನಿಂದ ಗೊಲ್ಯಾತನನ್ನು ಉರುಳಿಸುವುದಕ್ಕೆ ಬಲಗೊಳ್ಳೋಣ. ದೇವರ ವಾಕ್ಯವಿದು, ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ಸ್ವಾಮಿ, ನಿನ್ನ ವಾಕ್ಯಗಳಿಗಾಗಿ ಸ್ತೋತ್ರ. ಇನ್ನೊಂದಾವರ್ತಿ ನಿಮ್ಮ ವಾಕ್ಯಗಳ ದೆಸೆಯಿಂದ ನಾವು ಬಲಗೊಳ್ಳಲು, ನಿಮ್ಮ ವಾಕ್ಯಗಳ ದೆಸೆಯಿಂದ ನಂಬಿಕೆಯಲ್ಲಿ ಮುಂದೆ ಹೋಗಲು, ಗೊಲ್ಯಾತನನ್ನು ಹೊಡೆದು ಉರುಳಿಸಲು ನಿಮ್ಮ ಶಕ್ತಿಯನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ನಿಮ್ಮ ವಾಕ್ಯಗಳ ಮೂಲಕ ಬಲಪಡಿಸಿದ್ದಕ್ಕಾಗಿ ಸ್ತೋತ್ರ. ಹೌದು ಕರ್ತನೆ, ಸೌಲನು ಗೊಲ್ಯಾತನನ್ನು ಎದುರಿಸುವುದಕ್ಕೆ ತುಂಬ ದೊಡ್ಡವನು ಎಂಬುದಾಗಿ ಅಂದುಕೊಂಡ ದಾವೀದನು ತಪ್ಪಿಸಿಕೊಳ್ಳುವುದಕ್ಕೆ ಗೊಲ್ಯಾತ ತುಂಬ ದೊಡ್ಡವನಾಗಿದ್ದಾನೆ, ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಅಂದುಕೊಂಡ.
ಈ ದಿಸೆಯಲ್ಲಿ ಕರ್ತನೆ, ನಾವು ನಮ್ಮ ಜೀವನಗಳಲ್ಲಿ ಬರುವಂಥ ಎಲ್ಲ ರೀತಿಯ ಕಷ್ಟಗಳಿಂದ, ಹೋರಾಟಗಳಿಂದ, ಚಿಂತೆಗಳಿಂದ ಹೊರಗೆ ಬಂದು ನಿನ್ನ ಕೃಪೆಯಿಂದ ಜೀವಿಸಲಿಕ್ಕಾಗುವ ಹಾಗೆ ಪವಿತ್ರಾತ್ಮನ ಮೂಲಕ ನಡೆಸಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ಕರ್ತನೆ. ಆಮೆನ್.